ಭಾಗವತರಿಗಿಲ್ಲ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರೌ ವೈರಾಗ್ಯ ಭಾಗ್ಯೋ ನಧೋ ವೇದಾಂತಾಮೃತ ಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಿಯಂ ಶ್ರೇಯೋ ನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಿಕೇಳಿನಿಲಯಂ ಶ್ರೀಕೃಷ್ಣ ಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणेति त्वयोगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि। यो नित्यमच्युतपदाम्बुजयुग्मरुक्मं व्यामोहतस्तरितराणि दिनाय मेने अस्मद्गुरोर्भगवतोऽस्य दैकसिन्धो रामानुजस्य चरणौ शरणं प्रपद्ये। निगाहे यामुनं तीर्थं साधुवृन्दावने स्थितं निरस्तजं हगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैकमिकं तत्त्वं मुस्तामलकताङ्गतं यस्य सारस्वतस्रोतो वकुलामोदवासितं श्रुतीनां विश्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् यति परिपृढोद्गीतानामदर्शेदञ्जसा निगमपरिषन्नेदीयांसं निरामयमाशयं जननपदवी यातायातश्रमापहरां धियं जनेतु समे देवः श्रीमान् धनञ्जयसारथिः सन्तः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकां श्रीमते रामानुजाय नमः। ते निगमान्तमहादेशिकाय नमः। ಮೂರನೇ ಅಧ್ಯಾಯದಲ್ಲಿ 36ನೇ ಶ್ಲೋಕ. ಅಥಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಃ. ಅದನ್ನ ನೋಡ್ತಾ ಇದ್ವಿ. ಇದರಲ್ಲಿ ಹಿಂದೆ ಹೇಳಿದ ಹಾಗೆ ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೆ ಜ್ಞಾನವಾನಪಿ ಅಂತ ಹೇಳಿದ ಹಾಗೆ ತನ್ನ ಹಿಂದಿನ ಪೂರ್ವಕರ್ಮದ ವಾಸನೆಗೆ ಅನುಗುಣವಾಗಿಯೇ ಎಲ್ಲರೂ ಅವರವರ ಪ್ರವೃತ್ತಿಗಳಲ್ಲೂ ಉಂಟಾಗುತ್ತೆ ಅವರಿಗೆ ಅಂತ ಹೇಳಿದ್ದಕ್ಕೆ ಅದರ ವಿಷಯವನ್ನು ಆ ವಾಸನೆ ಎನ್ನುವುದು ಕೂಡ ಇವನನ್ನು ಪ್ರಚೋದನೆ ಮಾಡಿದ್ರು ಕೂಡ ಇವನು ತನ್ನ ಸ್ವಂತ ಇಚ್ಛೆಯಿಂದಲೇ ಪ್ರವೃತ್ತಿಯನ್ನು ಮಾಡಬೇಕು. ಪ್ರವೃತ್ತಿನೂ ಆಗುವುದು ತನ್ನ ಒಂದು ಸಂಕಲ್ಪದಿಂದಲೇ ಅಲ್ವೇ. ಅಂತಹ ಇವನನ್ನು ಈ ಜ್ಞಾನಯೋಗವನ್ನು ಮಾಡಬೇಕು ಅಂತ ಆರಂಭಿಸಿರುವವನ್ನ ಯಾವುದು ಇವನನ್ನು ಹಾಗೆ ಮಾಡದೇ ಇರೋ ಹಾಗೆ ತಡೆಯುತ್ತೆ, ವಿಷಯಾನುಭವಗಳಲ್ಲಿ ಇವನನ್ನು ಹೋಗುವ ಹಾಗೆ ಮಾಡುತ್ತೆ. ಹೇಗೆ ಅಂದರೆ ಒಂದು ಗಾಳಿಯೋ ಒಂದು ಬಲವಾದ ಪ್ರವಾಹವೋ ಒಂದು ಬಿರುಗಾಳಿಯೋ ಬಂದು ಬಲವಾಗಿ ಒಂದು ಪದಾರ್ಥವನ್ನು ಎಳ್ಕೊಂಡು ಹೋಗೋ ಹಾಗೆ ಯಾವುದೋ ಒಂದು ಇವನನ್ನು ಹಾಗೆ ಆ ಕಡೆ ಈ ರೀತಿಯಲ್ಲಿ ವಿಷಯಾನುಭವ ಮಾಡೋ ಹಾಗೆ ತಳ್ಕೊಂಡು ಹೋಗ್ತಾ ಇದೆ ಅಂತ ಇಲ್ಲಿ. ಅದು ಯಾವ ಕಾರಣದಿಂದ ಅಂತ ಹೇಳಿಬಿಟ್ಟು ಇಲ್ಲಿ ಬಲಾದಿವ ನಿಯೋಜಿತ ಅಂತ ಹೇಳಿರೋದು ಬಲವೇ ಕಾರಣವಲ್ಲ, ಬಲದಿಂದ ಬಲವಂತವಾಗಿ ಮಾಡ್ತಿರೋದು ಅಂತ ಹೇಳಿದ್ರೆ ಗಾಳಿ ಹೇಗೆ ಬಲವಾಗಿ ಇಳ್ಕೊಂಡು ಹೋಗುತ್ತೋ ಹಾಗೆ ಯಾವುದೋ ಒಂದು ಇವನನ್ನು ಹೀಗೆ ಈ ವಿಷಯಗಳಲ್ಲಿ ಪ್ರವೃತ್ತಿ ಉಂಟಾಗುವ ಹಾಗೆ ತಳ್ತಾ ಇದೆ ಅಂತ ಅರ್ಥ. ಅದು ಯಾವ ಕಾರಣದಿಂದ ಅನ್ನುವ ಪ್ರಶ್ನೆಯಲ್ಲಿ ಅದನ್ನು ಅವನಿಗೆ ಇಚ್ಛೆಯೇ ಇಲ್ಲ ವಿಷಯಗಳಲ್ಲಿ ಪ್ರವರ್ತಿಸಬೇಕು ಅಂತ, ಆದರೆ ಯಾವುದೋ ಒಂದು ಅದರಲ್ಲಿಯೇ ಇವನು ಪ್ರವರ್ತಿಸೋ ಹಾಗೆ
ಮಾಡ್ತಾ ಇದೆಯಲ್ಲ, ಇದು ಯಾವುದು ಅನ್ನೋ ಪ್ರಶ್ನೆ ಇಲ್ಲಿ. ಯಾವ ಕಾರಣದಿಂದ ಹಾಗಾಗುತ್ತೆ, ಯಾವುದರಿಂದ, ಯಾವುದರ ನಿಯಮನದಲ್ಲಿ ಇವನು ಹಾಗೆ ಮಾಡ್ತಾ ಇದ್ದಾನೆ, ತಳ್ಕೊಂಡು ಹೋಗ್ಬಿಡುತ್ತಲ್ಲ, ಗಾಳಿ ತಳ್ಕೊಂಡು ಹೋಗೋ ಹಾಗೆ ಅಂತ ಹೇಳಿ. ಅದನ್ನ ಇಲ್ಲಿ ಸ್ವಯಂ ಅವನು ವಿಷಯಗಳನ್ನು ಅನುಭವಿಸಲು ಇಚ್ಛೆ ಇಲ್ಲ, ಆದರೂ ಯಾವುದೋ ಒಂದು ಇದರಿಂದ ಅವನು ಪ್ರಯುಕ್ತನಾಗಿ, ಅಂದರೆ ಪ್ರಯುಕ್ತನಾಗಿ, ನಿಯೋಜಿತನಾಗಿ, ಅಂದರೆ ಅವನಿಂದ ಅವನು ಅದರ ಕಾರಣದಿಂದ, ಅದರಿಂದ ಪ್ರಚೋದಿತನಾಗಿ ವಿಷಯಾನುಭವವನ್ನು, ರೂಪವಾದ ಪಾಪವನ್ನು ಬಲವಾಗಿ ಒಂದು ನಿಯಮಿಸಿದ ಹಾಗೆ ಇವನು ಮಾಡ್ತಾ ಇದ್ದಾನೆ ಅನ್ನೋ ಕಾರಣವನ್ನು ಹೇಳು. ಅದನ್ನು ಜ್ಞಾನಯೋಗದಲ್ಲಿ ಪ್ರವೃತ್ತಿ ಆಗ್ತಿರೋದು. ಅದರಿಂದ ಇಲ್ಲಿ ಜ್ಞಾನವಾನಪಿ ಅಂತ ಹಿಂದೆ ಹೇಳಿದ್ದು, ಸದೃಶಂ ಚೇಷ್ಟತೆ ಸುಸ್ಯಾಹ. ಜ್ಞಾನವಾನಪಿ ಎಂದಾಗ ಜ್ಞಾನವಾನ್ ಅನ್ನುವನು ಸಾಮಾನ್ಯ ಜ್ಞಾನ ಅನ್ನುವ ಅರ್ಥವಲ್ಲ, ಜ್ಞಾನಯೋಗವನ್ನು ಆರಂಭಿಸಲು ಉದ್ಯುಕ್ತನಾದವನು ಅನ್ನೋ ಅರ್ಥವನ್ನು ಅಲ್ಲಿಯೂ ಅರ್ಥ ಮಾಡಿದ್ರು. ಹಾಗೆಯೇ ಇಲ್ಲಿಯೂ ಕೂಡ ಮಾಡಬೇಕು. ಈ ವಾಸನೆಯು ಅನಿಚ್ಛಾಪೂರ್ವಂ ಪ್ರವರ್ತತೆ. ಯಾಕೆಂದರೆ ಇವನು ಚೇತನಾದ್ದರಿಂದ ಪುರುಷಃ ಅಂತ ಇಲ್ಲಿ ಪುರುಷಃ ಅಂತ ಹೇಳಿದೆ. ಪುರುಷನಾದ್ದರಿಂದ ಚೇತನ ಇವನು. ತನ್ನ ಒಂದು ಸಂಕಲ್ಪ ಮಾಡುವ ಶಕ್ತಿ ಇದೆ ಇವನಿಗೆ, ಆ ಸಂಕಲ್ಪ ಶಕ್ತಿಯಿಂದ ಮಾಡ್ತಾನೆ. ಆದರೆ ಇವನಿಗೆ ಹಾಗೆ ಸಂಕಲ್ಪ ಮಾಡಿಲ್ಲ, ಇವನಿಗೆ ಜ್ಞಾನಯೋಗ ಮಾಡಬೇಕು ಅಂತ ಆರಂಭಿಸಿದ್ದಾನೆ. ಆದರೂ ವಾಯು ಉದಕಾದಿ ಪ್ರೇರಿತ ಪ್ರವರ್ತಂತೆ. ಹೇಗೆ ಅನಿಚ್ಛಂತಹ ಅಪಿ, ಕೆಲವರು ಗಾಳಿಯೋ ಬಿರುಗಾಳಿಯೋ ಪ್ರವಾಹವೋ ಅದರಿಂದ ಪ್ರೇರಿತರಾಗಿ ಇಚ್ಛೆ ಇಲ್ಲದಿದ್ದರೂ ಅದರ ಒಂದು ಮಾರ್ಗದಲ್ಲಿ ಹೊಡೆದುಕೊಂಡು ಹೋಗ್ಬಿಡ್ತಾರೋ ಬಲವಾಗಿ. ಹಾಗೆಯೇ ಇಲ್ಲಿಯೂ ಕೂಡ ಕೇನಚಿತ್ ಪ್ರೇರಕೇಣ ಬಲವತಾ ಭವಿತವ್ಯಂ ಇತಿ ಮತ್ವಾ ಉಕ್ತಂ ಬಲಾದಿತಿ. ಇಲ್ಲಿಯೂ ಹಾಗೆ ಯಾವುದೋ ಒಂದು ಬಲವಾದ ಒಂದು ವಿಷಯ ಇವನನ್ನು ಹಾಗೆ ತಳ್ಕೊಂಡು ಹೋಗ್ತಾ ಇದೆ. ಅದರಿಂದ ಬಲಾದಿವ ನಿಯೋಜಿತ ಅಂತ ಹೇಳಿದ್ರೆ ಇತ್ಯಸ್ಯ ಕೇನ ಇತ್ಯಾದಿ ಪ್ರಶ್ನ ಅರ್ಥತಾಂ ಪರಿಹರ್ತು ಕ್ರಮಭೇದೇನ ಅನ್ವಯ ಉಕ್ತ. ಬಲವೇ ಕಾರಣವಿಲ್ಲ, ಬಲಾತೀವ ನಿಯೋಜಿತ ಅಂತ ಹೇಳಿದ್ರೆ ಬಲವಾಗಿ ಮಾಡಿದ ಹಾಗೆ ಅಂತ ಹೇಳಿದ್ರೆ ಬಲದ ಕಾರಣದಿಂದ ಹಾಗಲ್ಲ. ಅದು ಉದಾಹರಣೆಯಲ್ಲಿ ಹೇಳ್ತಿರೋ. ಅದರಿಂದ ಕ್ರಮವಾಗಿ ಇಲ್ಲಿ ಅನ್ವಯವನ್ನು ಹೇಳ್ತಾರೆ. ಸ್ವಯಂ ವಿಷಯಾನ್ ಅನುಭವಿತು ಅನಿಚ್ಛನ್ನಪಿ ಕೇನ ಪ್ರಯುಕ್ತ ವಿಷಯಾನುಭವ ರೂಪಂ ಪಾಪಂ ಬಲಾತ್ ನಿಯೋಜಿತ ಇವ ಚರತಿ. ಇದು ದೃಷ್ಟಾಂತ, ಉದಾಹರಣೆ ಅಷ್ಟೇ. ಇದು ಬಲವಾಗಿ ಹೇಗೆ ವಾಯು ಉದಕಗಳ ಒಂದು ದೃಷ್ಟಾಂತದಿಂದ ಅದು ಹೇಗೆ ಬಲವಾಗಿ ಎಳ್ಕೊಂಡು ಹೋಗುತ್ತೋ ಹಾಗೆಯೇ ಇದು ಕೂಡ ಬಹಳ ಇವನು ಇಚ್ಛೆ ಪಡದೇ ಇದ್ರೂ ಇವನು ಅದುವೇ ಮಾಡೋ ಹಾಗೆ ಪ್ರಚೋದಿಸ ಮಾಡ್ತಾ ಇದೆ ಅನ್ನುವ ಅರ್ಥ ಇದೆ. ಆದ್ದರಿಂದ ವಾಯು ಉದಕಾದಿ ಬಲಾದಿ ನಿಯೋಜಿತ ಯಥಾ ಅನಿಚ್ಛನ್ನಪಿ ಆಚರತಿ ತಥಾಯಮಪಿ ಆಚರತಿ. ಆ ರೀತಿಯಲ್ಲಿಯೇ ಇವನು ಕೂಡ ಆಚರಣೆ ಮಾಡ್ತಾ ಇದ್ದಾನೆ. ಬಲವಾಗಿ ಒಂದು ಪದಾರ್ಥವನ್ನು ಜಲಪ್ರವಾಹ ಹೊಡೆದುಕೊಂಡು ಹೋಗೋ ಹಾಗೆ ಇವನು ಆ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾನೆ. ಆದರೆ ಅದಕ್ಕೇನು ಕಾರಣ? ತತ್ರ ಕೇನ ಪ್ರಯುಕ್ತ, ಯಾರಿಂದ ಆ ರೀತಿಯಲ್ಲಿ ಅವನು ಪ್ರಚೋದಿಸಲ್ಪಟ್ಟಿದ್ದಾನೆ ಹೀಗೆ ಮಾಡೋ ಹಾಗೆ ಅನ್ನುವುದು ಇಲ್ಲಿ ಪ್ರಶ್ನೆಯ ಅರ್ಥ. ಅದನ್ನ ಮುಂದೆ ಉತ್ತರವನ್ನು ಭಗವಂತನೇ ಕೊಡ್ತಾನೆ. ಶ್ರೀ ಭಗವಾನ್ ವಾಚ ಕಾಮಯೇಷ ಕ್ರೋಧೇಶ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹ ವೈರಿಣಂ. ಕಾರಣವನ್ನು ಇಲ್ಲಿ ಹೇಳುವಾಗ ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ, ಬೇರೆ ಬೇರೆಯಾಗಿ ಏಷಃ ಎರಡೂ ಹೇಳಲ್ಪಟ್ಟಿದೆ. ಆದರೂ ಎರಡು, ಕ್ರೋಧ ಅನ್ನುವುದು ಕಾಮದ ಒಂದು ಇನ್ನೊಂದು ಅವಸ್ಥೆ, ಕ್ರೋಧ ಅನ್ನೋದು ಬೇರೆಯಲ್ಲ. ಆದರೆ ಎರಡು ವಾಕ್ಯಗಳಾಗಿ ಹೇಳಿರೋದು. ಅದು ಕೂಡ ಇದರ ಅವಸ್ಥೆಯನ್ನು ಹೊಂದಿ ಅಲ್ಲಿಯೂ ಕೂಡ ಇವನಿಗೆ ಹೇಗೆ ಅದರ ಕಾರಣದಿಂದ ಏನೇನು ಪಾಪಗಳನ್ನು ಮಾಡ್ತಾನೆ ಅನ್ನೋದು ಇಲ್ಲಿ ಅಸ್ಯ ಉದ್ಭವ ಅಭಿಭವ ರೂಪೇಣ ಭಾಷಿಕಾರರು ಸ್ಪಷ್ಟವಾಗಿ ಹೇಳ್ತಾರೆ. ಕಾಮ ಏಷಃ ರಜೋಗುಣ ಸಮುದ್ಭವ ಅಂತ ಹೇಳಿ. ಸಮುದ್ಭವ ರಜೋಗುಣದ ಅತ್ಯಂತ ಉದ್ಭವವಾಗಿರುವಾಗ ಅಂತ, ರಜೋಗುಣವು ಅತ್ಯಧಿಕವಾಗಿರುವಾಗ. ಅಸ್ಯ ಉದ್ಭವಾಭಿಭವ ರೂಪೇಣ ವರ್ತಮಾನ ಗುಣಮಯ ಪ್ರಕೃತಿ ಸಂಸೃಷ್ಟಸ್ಯ. ಪ್ರಕೃತಿಯಲ್ಲಿ ಸತ್ವರಜಸ್ತಮಸ್ಸು ಮೂರು ಗುಣಗಳು ಒಂದು ಅಧಿಕವಾಗ್ತಾ ಇರುತ್ತೆ, ಒಂದು ಕಡಿಮೆ ಆಗ್ತಾ ಇರುತ್ತೆ. ಉದ್ಭವ ಅಭಿಭವ ಅಂದರೆ ಹೆಚ್ಚಾಗೋದು ಕಡಿಮೆ ಆಗೋದು.
ಗುಣಗಳು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಎಲ್ಲವೂ ಸಮನ ಆಗಿಬಿಟ್ರೆ ಆಗ ಅದು ಮರಣ ಅಂತ ಹೇಳಲ್ಪಡುತ್ತೆ. ಎಲ್ಲವೂ ಸಮನ ಆಗಿಬಿಟ್ರೆ ಆದ್ದರಿಂದ ಒಂದು ಹೆಚ್ಚಾಗಿರುತ್ತೆ, ಒಂದು ಕಡಿಮೆ ಆಗಿರುತ್ತೆ, ಯಾವಾಗಲೂ ಹಾಗೆಯೇ. ಪ್ರಳಯದಲ್ಲಿಯೂ ಹಾಗೆಯೇ ಮೂಲ ಪ್ರಕೃತಿಯಲ್ಲಿ ಸತ್ವರಜಸ್ತಮಸ್ಸುಗಳು ಸಮವಾಗಿ ಇರುತ್ತೆ, ಆವಾಗಲೇ ಪ್ರಳಯ ಆಗೋದು. ಆ ಪ್ರಳಯದ ಸಮಯದಲ್ಲಿ ಪರಮಾತ್ಮನು ಸಂಕಲ್ಪ ಮಾಡಿ ಯಾವುದೋ ಒಂದು ಗುಣವನ್ನು ಅಧಿಕವಾಗಿಯೋ ಕಮ್ಮಿಯಾಗೋ ಮಾಡೋ ಹಾಗೆ ಮಾಡ್ತಾನೆ. ತಕ್ಷಣವೇ ಪರಿಣಾಮ ಆರಂಭಿಸಿಬಿಡುತ್ತೆ ಪ್ರಕೃತಿಯಲ್ಲಿ. ಅದು ಕೂಡ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ಆ ಸತ್ವರಜಸ್ಸು ಇಲ್ಲಿ ಯಾವಾಗಲೂ ಒಂದು ಹೆಚ್ಚಾಗ್ತಾ ಇರುತ್ತೆ, ಒಂದು ಕಡಿಮೆ ಆಗ್ತಾ ಇರುತ್ತೆ. ಮೂರು ಗುಣಗಳು ಯಾವಾಗಲೂ ಇರುತ್ತೆ. ಆದರೆ ಒಂದು ಅಧಿಕವಾಗಿ ಯಾವುದು ಇರುತ್ತೋ ಅದನ್ನು ಇಟ್ಕೊಂಡು ಸಾತ್ವಿಕವಾದ ಪ್ರವೃತ್ತಿ ಅಂತೀವಿ, ರಾಜಸ ಪ್ರವೃತ್ತಿ, ತಾಮಸ ಪ್ರವೃತ್ತಿ, ಅಧಿಕವಾದ ವಿಷಯವನ್ನು ಇಟ್ಕೊಂಡು ಹೇಳುವಂಥದ್ದು. ಅದುವೇ ಹೆಚ್ಚಾಗಿರೋದ್ರಿಂದ. ಆದ್ದರಿಂದ ಇಲ್ಲಿ ಗುಣಮಯ ಪ್ರಕೃತಿ ಸಂಸೃಷ್ಟವಾದ ಇವನಿಗೆ ಅಭಿಭವ ಉದ್ಭವ ರೂಪೇಣ ವರ್ತಮಾನ, ಅದು ಹೆಚ್ಚು ಕಡಿಮೆ ಆಗ್ತಿರುವಂತಹ ಮೂರು ಗುಣಗಳನ್ನು ಉಳ್ಳ ಈ ಪ್ರಕೃತಿಯೊಡನೆ ಸಂಸರ್ಗ ಹೊಂದಿದ ಇವನು ಜ್ಞಾನಯೋಗ ಆರಬ್ಧಸ್ಯ, ಜ್ಞಾನಯೋಗ ಮಾಡಬೇಕು ಅಂತ ಆರಂಭಿಸಿರುವಂತಹವನಿಗೆ ರಜೋಗುಣ ಸಮುದ್ಭವ, ರಜಸ್ಸಿನ ಗುಣದ ಆಧಿಕ್ಯವು ಉಂಟಾದಾಗ ಪ್ರಾಚೀನ ವಾಸನಾ ಜನತಃ ಶಬ್ದಾದಿ ವಿಷಯ, ರಜೋಗುಣದ ಆಧಿಕ್ಯದಿಂದ ಏನಾಗುತ್ತೆ ಅಂದರೆ ಪ್ರಾಚೀನ ವಾಸನೆಯಿಂದ ಉಂಟಾದ ಶಬ್ದಾದಿ ವಿಷಯಗಳು ಅದನ್ನು ವಿಷಯವಾಗಿ ಹೊಂದಿರುವಂಥದ್ದು. ರಜೋಗುಣವು ಅಧಿಕವಾದಾಗ ಪ್ರಾಚೀನ ವಾಸನೆಯಿಂದ ಉಂಟಾದಂತಹ ಶಬ್ದಾದಿಗಳನ್ನು ವಿಷಯವಾಗಿ ಉಳ್ಳಂತಹ ಈ ಆಧಿಕ್ಯ ಕಾಮ, ಅದುವೇ ಕಾಮ ಅಂತ ಹೇಳೋದು. ಆ ಶಬ್ದಾದಿ ವಿಷಯಗಳಲ್ಲಿ ಇವನಿಗೆ ರಜಸ್ಸು ಗುಣ ಅಧಿಕವಾದಾಗ ಅದರಲ್ಲಿಯೇ ಆಸೆ ಬರುತ್ತೆ ಅವನಿಗೆ. ಪ್ರಾಚೀನ ವಾಸನೆಯಿಂದ ಉಂಟಾದ ಶಬ್ದವೇ ಮೊದಲಾದಗಳನ್ನು ವಿಷಯವಾಗಿ ಉಳ್ಳ ಕಾಮವು ಅದು ಮಹಾಶನಃ. ಅದು ಶತ್ರು ವಿಷಯೇಶು ಏನಂ ಆಕರ್ಷತಿ. ಮಹಾಶನಃ ಶತ್ರು, ಬಹಳ ಎಲ್ಲರನ್ನೂ ತಿಂದು ಹಾಕಿಬಿಡುವಂತಹ ಒಂದು ಮಹಾಶತ್ರು, ಅದು ಮಹತ್ತಾದ ಶತ್ರು. ವಿಷಯಗಳಲ್ಲಿಯೇ ಇವನನ್ನು ಆಕರ್ಷಣೆ ಮಾಡುತ್ತೆ. ಏಷ ಏವ ಪ್ರತಿಹತ ಗತಿ, ಈ ಕಾಮವೇ ಅನ್ನೋದೇ ತನ್ನ ಒಂದು ಗತಿಯನ್ನು ತಡೆಯಲ್ಪಟ್ಟಾಗ, ಪ್ರತಿಹತ ಗತಿ ತಡೆಯಲ್ಪಟ್ಟಾಗ, ಪ್ರತಿಹತಿ ಹೇತುಭೂತ ಚೇತನಾನ್ ಪ್ರತಿ, ಯಾರು ಆಸೆಗಳನ್ನು ಇವನಿಗೆ ಏರ್ಪಡುವ ಹಾಗೆ ಇವನಿಗೆ ಅತ್ಯಧಿಕವಾದ ಆಸೆ ಬಂದಿರುವಾಗ ವಿಷಯಗಳಲ್ಲಿ ಅದನ್ನು ಯಾರು ತಡಿತಾರೋ, ಅದಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತಾರೋ ಅಂತಹ ಚೇತನರ ವಿಷಯದಲ್ಲಿ ಕ್ರೋಧ ರೂಪೇಣ ಪರಿಣತಃ, ಕ್ರೋಧವಾಗಿ ಪರಿಣಾಮ ಹೊಂದಿದಂತಹ ಇದು ಮಹಾಪಾಪ್ಮ ಅಂತ ಹೇಳಲ್ಪಡುತ್ತೆ. ಯಾಕೆ ಅಂದರೆ ಪರಹಿಂಸಾದಿಶು ಪ್ರವರ್ತಯತಿ, ಇದು ಪಾಪಿಷ್ಟತಮವಾದದ್ದು. ಪರಹಿಂಸಾದಿಶು ಪ್ರವರ್ತಯತಿ, ಹಿಂಸೆ ಮಾಡುವ ಹಾಗೆ ಪ್ರವರ್ತಿಸುತ್ತೆ. ಏನಂ ರಜೋಗುಣ ಸಮುದ್ಭವಂ ಸಹಜಂ ಜ್ಞಾನಯೋಗ ವಿರೋಧಿನಂ ವೈರಿಣಂ ವಿಧಿ. ಇಂತಹ ರಜೋಗುಣದ ಅತ್ಯಧಿಕವಾದ ಈ ಕಾಮ ಕ್ರೋಧಗಳು ಸಹಜವಾಗಿ ಜ್ಞಾನಯೋಗಕ್ಕೆ ವಿರುದ್ಧವಾದಂತಹ ವೈರಿಗಳು. ಈ ಕಾಮ ಇಲ್ಲಿ ಏನಂ ಅಂತ ಹೇಳಿದ್ರೆ ಏಕವಚನದಲ್ಲಿದೆ, ಒಂದೇ ವಿಷಯ ಹೇಳಲ್ಪಟ್ಟಿರೋದು. ಕಾಮ ಒಂದೇ ಇಲ್ಲಿ ವಿಷಯ. ಕಾಮವೇ ಪರಿಣಾಮವಾಗಿ ಕ್ರೋಧವಾಗುವುದರಿಂದ ಏನಂ ರಜೋಗುಣ ಸಮುದ್ಭವಂ ಕಾಮಂ ಅಂತ ಅರ್ಥ. ಕಾಮವೇ ಸಹಜವಾದ ಜ್ಞಾನಯೋಗಕ್ಕೆ ವಿರೋಧಿಯಾದ ವೈರಿ ಅಂತ ಇಲ್ಲಿ ಹೇಳಲ್ಪಡುತ್ತೆ. ಎರಡು ವಿಷಯಗಳು ಇಲ್ಲಿ ಹೇಳಿದ್ರು ಕೂಡ ಇಲ್ಲಿರೋದು ಒಂದೇ, ಅದರ ಒಂದು ಪರಿಣಾಮವೇ ಕ್ರೋಧವು ಅಂತ ಹೇಳಲ್ಪಟ್ಟಿದೆ. ಇಂದ್ರಿಯಸ್ಯ ಇತ್ಯಾದಿನ ಸಂಗ್ರಹೇಣ ಉಕ್ತಮೇವಾರ್ಥಂ ಪ್ರಶ್ನಸ್ಯ ಉತ್ತರತೆಯ ಪ್ರಪಂಚೇನ್ ಭಗವಾನ್ ವಾಚ. ಇಂದ್ರಿಯಾರ್ಥೇಶು ಅಂತ ಹೇಳಿದ ಹಾಗೆ ರಾಗದ್ವೇಷವು ವ್ಯವಸ್ಥಿತವು ಅಂತ ಹೇಳಿದ ಆ ಅರ್ಥವನ್ನೇ ಇಲ್ಲಿ ಪ್ರಶ್ನೋತ್ತರ ರೂಪವಾಗಿ ಇಲ್ಲಿ ಪರಮಾತ್ಮನು ವಿವರಣೆ ಮಾಡ್ತಾ ಇರೋದು ಅಂತ ಹೇಳ್ತಾರೆ ಸ್ವಾಮಿ ದೇಶಿಕನ್. ಕಾಮಯೇಷಃ ವಿಷಯಾನುಭವ ವಾಸನಾ ಬೀಜಾನಾಂ ಕಾಮಕ್ರೋಧಾದಿ ಅಂಕುರೋತ್ಪಾದನೆ ರಜೋಗುಣ ಸಲಿಲಸೇಕಃ ಅಂತ ಹೇಳಿದ್ರು ಸ್ವಾಮಿ ದೇಶಿಕನ್. ಸಂಸ್ಕೃತ ಶಬ್ದ ಪ್ರಯೋಗಗಳಲ್ಲಿಯೂ ಅವರು ತಾರ್ಕಿಕ ಸಿಂಹರು, ಕವಿಗಳು, ಹಾಗೆ ತರ್ಕದಲ್ಲಿಯೂ ಶಾಸ್ತ್ರದಲ್ಲಿಯೂ ಎಲ್ಲರೂ ಬಹಳ ಚೆನ್ನಾಗಿ ಶಬ್ದ ಪ್ರಯೋಗ ಮಾಡ್ತಾರೆ.
ಅವ್ರು ಹೇಳೋದಿಲ್ಲಿ ವಿಷಯಾನುಭವ ವಾಸನಾ ಬೀಜಾನ, ವಿಷಯವನ್ನು ಅನುಭವಿಸುವ ವಾಸನೆ ಎನ್ನುವುದೇ ಬೀಜಗಳು. ಅದು ಅಂಕುರವಾಗಿ ಮೊಳಕೆ ಬರಬೇಕು. ಮೊಳಕೆ ಬರೋಕ್ಕೋಸ್ಕರ ಕಾಮ ಕ್ರೋಧ ಮೊದಲಾದ ಮೊಳಕೆಗಳನ್ನು ಉಂಟು ಮಾಡುತ್ತೆ ಅದು. ವಿಷಯಾನುಭವ, ಈ ವಿಷಯಾನುಭವ ಮಾಡಿ ಹಿಂದಿನ ಜನ್ಮಗಳಲ್ಲಿ ವಿಷಯಗಳ ಅನುಭವವನ್ನೇ ಮಾಡಿ ಒಂದು ಸಂಸ್ಕಾರ ಉಂಟಾಗಿದೆಯಲ್ಲ, ಆ ವಾಸನೆ ಅಂತ ಹೇಳುವುದು, ಅವೇ ಬೀಜದ ಸ್ಥಾನದಲ್ಲಿದೆ. ಅದು ಕಾಮಕ್ರೋಧ ರೂಪದಾದ ಮೊಳಕೆಯನ್ನು ಅದರಲ್ಲಿ ಉಂಟಾಗುತ್ತೆ. ಅದಕ್ಕೆ ಈ ರಜೋಗುಣ ಅನ್ನೋದು ಸಲಿಲದ ಸೇಚನ ಅಂತ ಹೇಳಿದ್ರು, ಸಿಂಪಡಿಸೋದು. ಮೊಳಕೆ ಬರುವಾಗ ಗಿಡಕ್ಕೆ ತುಂಬ ನೀರು ಹಾಕೋದಿಲ್ಲ, ಬಲವಾಗಿ ಬಹಳ ಹೆಚ್ಚು ನೀರು ಹಾಕೋದಿಲ್ಲ, ಸಿಂಪಡಿಸಬೇಕು ಮೆತ್ತಗೆ. ಸ್ವಲ್ಪ ಸ್ವಲ್ಪ ನೀರನ್ನು ಸಿಂಪಡಿಸಿದ್ರೆ ಮೊಳಕೆ ಚೆನ್ನಾಗಿ ಬರುತ್ತೆ. ಆಗಲೇ ಜೋರಾಗಿ ನೀರು ಹಾಕಿಬಿಟ್ರೆ ಅದು ಹೋಗ್ಬಿಡುತ್ತೆ. ಈ ರಜೋಗುಣ ಸ್ವಲ್ಪ ಸ್ವಲ್ಪವಾಗಿ ನೀರನ್ನು ನಾವು ಸೇಚನೆ ಮಾಡಿ ಮೊಳಕೆಯನ್ನು ಚೆನ್ನಾಗಿ ಬರೋ ಹಾಗೆ ಮಾಡ್ತೀವಲ್ಲ ಗಿಡದಲ್ಲಿ, ಹಾಗೆ ಮಾಡುತ್ತೆ. ಸಲಿಲ ಸೇಕಹ ಅಂತ ಹೇಳಿದ್ರು. ರಾಮಕ್ರೋಧಾದಿ ಅಂಕುರ ಉತ್ಪಾದನೆ, ಅಂಕುರಗಳು ಉತ್ಪತ್ತಿಯಾಗೋದಕ್ಕೆ ಇದು ನೀರನ್ನು ಚುಮುಕಿಸಿದ ಹಾಗೆ ರಜೋಗುಣ ಸಹಾಯ ಮಾಡುತ್ತೆ, ಚೆನ್ನಾಗಿ ಬೆಳೆಯೋ ಹಾಗೆ. ಕಾಮಾದಿಹಿ ಅಸ್ಮನ್ಮತೆ, ಇದು ತಾತ್ವಿಕವಾದ ವಿಷಯ ಹೇಳ್ತಾರೆ. ತತ್ವಸ್ಥಿತಿಯಲ್ಲಿ ತಿಳ್ಕೊಂಡ್ರೆ ಸ್ಪಷ್ಟವಾಗಿ ತತ್ವಜ್ಞಾನ ಅನ್ನೋದು ನಿಶ್ಚಯಾತ್ಮಕವಾದ ಜ್ಞಾನ ಬರುತ್ತೆ. ಕಾಮ ಅಂದರೆ ಏನು ಅಂದರೆ ಅದರ ಸ್ವರೂಪವನ್ನು ಹೇಳಬೇಕು. ಕಾಮ ಅನ್ನೋದು ಏನು, ಆಸೆ ಏನು ಅದು ಅಂತ ಹೇಳಿದ್ರೆ ಒಂದು ಜ್ಞಾನ ವಿಶೇಷ. ಅದು ಆ ಜ್ಞಾನ ವಿಶೇಷ ಆತ್ಮಧರ್ಮ ಅಂತ ಹೇಳಲ್ಪಡುತ್ತೆ. ನಮ್ಮ ಜೀವಾತ್ಮನಿಗೆ ಒಂದು ಗುಣ ಆತ್ಮಧರ್ಮ, ಅವನ ಧರ್ಮಭೂತ ಜ್ಞಾನದ ಒಂದು ಪ್ರಕಾರ ಅಷ್ಟೇ ಅದು. ಅಸ್ಮನ್ಮತೆ, ನಮ್ಮ ಸಿದ್ಧಾಂತದಲ್ಲಿ ಧರ್ಮಭೂತ ಜ್ಞಾನದ ಒಂದು ವಿಶೇಷ ಆತ್ಮಧರ್ಮ ಅಂತ ಹೇಳಲ್ಪಡುತ್ತೆ. ಕಾಮ ಅಂದರೆ ಏನು, ಸ್ವರೂಪ ಏನು, ಒಂದು ಪದಾರ್ಥವೇ ಏನು ಅಂದರೆ ಸ್ಪಷ್ಟವಾಗಿ ತಿಳಿಸ್ತಾರೆ. ಆತ್ಮಧರ್ಮ, ಆತ್ಮಧರ್ಮ ಅಂದರೆ ಆತ್ಮನು ಜ್ಞಾನ ಸ್ವರೂಪ, ಅವನ ಧರ್ಮವೂ ಜ್ಞಾನವೇ, ಧರ್ಮಭೂತ ಜ್ಞಾನ ಅಂತ ಹೇಳುವಂಥದ್ದು. ಆ ಧರ್ಮಭೂತ ಜ್ಞಾನದ ಒಂದು ಪ್ರಕಾರ ಅಂತ ಅರ್ಥ. ಜ್ಞಾನ ವಿಶೇಷ ಅಂತ ಹೇಳಲ್ಪಡುತ್ತೆ. ನಮ್ಮ ಸುಖ ದುಃಖ, ಇದು ಪ್ರಪತ್ತಿ ಭಕ್ತಿ ಎಲ್ಲ ಜ್ಞಾನ ವಿಶೇಷಗಳೇ, ಎಲ್ಲವೂ ಧರ್ಮಭೂತ ಜ್ಞಾನದ ಪ್ರಕಾರಗಳೇ ನಮ್ಮ ಜೀವಾತ್ಮರುಗಳಿಗೆ. ಆದ್ದರಿಂದ ಇದು ಒಂದು ಆತ್ಮಧರ್ಮ. ನಮ್ಮ ಸಿದ್ಧಾಂತದಲ್ಲಿ ವಿಶೇಷವಾಗಿ ಹೇಳಲ್ಪಟ್ಟ ಧರ್ಮಭೂತ ಜ್ಞಾನ ಅಂತ ಹೇಳಲ್ಪಟ್ಟಿದೆ ಜೀವಾತ್ಮನಿಗೆ. ಆ ಜ್ಞಾನ ವಿಶೇಷ ರೂಪವಾದ ಆತ್ಮಧರ್ಮ. ಕಾಮ ಅನ್ನೋದು ಅದರ ಸ್ವರೂಪ, ತತ್ವಸ್ಥಿತಿಯಲ್ಲಿ ಇದುವೆ ಕಾಮ ಅಂದರೆ. ರಜಸ್ ಅನ್ನೋದೇನು, ಪ್ರಕೃತಿಯ ಗುಣ. ಅದಕ್ಕೂ ಇದಕ್ಕೂ ನೇರವಾಗಿ ಸಂಬಂಧ ಇಲ್ಲ. ರಜಸ್ಸು ಪ್ರಕೃತಿಯ ಗುಣ, ಪ್ರಕೃತಿಯನ್ನು ಆಶ್ರಯಿಸಿದೆ. ಪ್ರಕೃತಿ ಅನ್ನೋದು ಒಂದು ಇನರ್ಟ್ ಮ್ಯಾಟರ್, ಅಚೇತನ ಪದಾರ್ಥ. ಆ ಪದಾರ್ಥದಲ್ಲಿ 3 ಗುಣಗಳಿದೆ, ಸತ್ವರಜಸ್ತಮಸ್ಸು ಅನ್ನೋದು. ಈ ಕಾಮ ಅನ್ನುವ ಆಸೆ ಆತ್ಮನಲ್ಲಿ ಉಂಟಾಗಬೇಕು. ಇವನ ಜ್ಞಾನದಲ್ಲಿ ಒಂದು ಪರಿಣಾಮ ಹೊಂದಬೇಕು. ಜ್ಞಾನದಲ್ಲಿ ಒಂದು ಪರಿಣಾಮವಾಗಿ ಅದರ ಒಂದು ಜ್ಞಾನ ವಿಶೇಷವಾದ ರೂಪವೇ ಕಾಮ ಅಂತ ಹೇಳೋದು, ಆತ್ಮಧರ್ಮ. ಇದಕ್ಕೂ ಅದಕ್ಕೂ ಹೇಗೆ ಸಂಬಂಧ, ಬಹಳ ನಮಗೆ ನೇರವಾಗಿ ತಿಳಿಯೋಕ್ಕೆ ಸಾಧ್ಯವಿಲ್ಲ. ಕಾರ್ಯ ನೋಡಿ ಕಾರಣ ತಿಳ್ಕೋಬೋದು ಅಷ್ಟೇ. ಅದರಿಂದ ಸಂಸರ್ಗ ಉಂಟಾಗಿರೋದ್ರಿಂದ ಹಾಗೆ ಬರುತ್ತೆ ಅಂತ ಹೇಳ್ಬೋದು, ಅಷ್ಟೇ ಸಾಧ್ಯ. ಈಗ ಸೈನ್ಸಲ್ಲಿ ನೋಡಿದ್ರೆ ನಾವು ಒಂದು ವೈರಲ್ಲಿ ಎಲೆಕ್ಟ್ರಿಸಿಟಿಯನ್ನು ಪಾಸ್ ಮಾಡಿದ್ರೆ ಆ ಕರೆಂಟ್ ಹೋದಾಗ ಅಲ್ಲಿ ಒಳಗಡೆ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇರುತ್ತೆ, ಕಣ್ಣಿಗೆ ಕಾಣೋದಿಲ್ಲ. ಅದರಿಂದ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಉಂಟಾಗುತ್ತೆ. ಅದರಿಂದ ಹತ್ತಿರ ಪದಾರ್ಥಗಳು ಮೂವ್ ಮಾಡ್ಬೋದು. ಈಗೆಲ್ಲ ಕಾಯಿಲಲ್ಲಿ ಮಾಡಿದ್ರೆ ಪದಾರ್ಥಗಳೆಲ್ಲ ಮೂವ್ ಆಗುತ್ತೆ ಅದರಲ್ಲೆಲ್ಲ. ಆ ಎಲೆಕ್ಟ್ರಿಸಿಟಿ ಹೇಗಿದೆ, ಅದರ ಮೇಲೆ ಇದಕ್ಕೆ ಈ ಒಂದು ಚಲನೆಗೆ ಅದರಿಂದ ಹೇಗೆ ಪ್ರಭಾವ ಬಂತು ಯಾರಿಗೂ ತಿಳಿಯೋದಿಲ್ಲ ಅದೆಲ್ಲ, ಅಂತಹ ವಿಷಯಗಳು. ಅದು ಹಾಗೆಯೇ ಇಲ್ಲಿಯೂ ಪ್ರಕೃತಿಯ ಗುಣಕ್ಕೂ ಆತ್ಮನ ಗುಣದ ಮೇಲೆ ಪ್ರಭಾವ ಹೇಗೆ ಬರುತ್ತೆ. ಪ್ರಶ್ನೆ ಹೇಳ್ತಾರೆ, ಅನ್ಯಧರ್ಮಸ್ಯ ಕಥಂ ಅನ್ಯತ್ರ ಕಾರ್ಯಕರತ್ವಂ. ಪ್ರಕೃತಿಯ ಗುಣ ಆತ್ಮನಲ್ಲಿ ಹೇಗೆ ಕಾರ್ಯ ಉಂಟು ಮಾಡೋಕ್ಕೆ ಸಾಧ್ಯ? ಪ್ರಕೃತಿಯ ಅಚೇತನವಾಯಿತು, ಆತ್ಮ ಜೀವಾತ್ಮ, ಅವನು ಜ್ಞಾನ ಸ್ವರೂಪ. ಇವನ ಜ್ಞಾನದಲ್ಲಿ ಹೇಗೆ ಕಾರ್ಯ ಉಂಟು ಮಾಡುತ್ತೆ ಪ್ರಕೃತಿ ಹೇಳಿದ್ರೆ, ಗುಣಮಯ ಪ್ರಕೃತಿ ಸಂಸೃಷ್ಟಸ್ಯ, ಸಂಸರ್ಗ ಎಷ್ಟು ಬಲವಾಗಿದೆ ಅಂತ ಹೇಳಿದ್ರೆ ಆ ರೀತಿ ಉಂಟು ಮಾಡುತ್ತೆ. ಅದಕ್ಕೆ ಲೌಕಿಕವಾದ ಉದಾಹರಣೆ ಕೊಡ್ತಾರೆ.
ಉದಾಹರಣೆಯಲ್ಲಿ ನೋಡಿ ತಿಳಿಬಹುದು. ಲೋಕದಲ್ಲಿ ಹಾಗೆ ಎಷ್ಟೋ ಕಾರ್ಯಗಳು ಆಗ್ತಾ ಇದೆ. ಔಷ್ಣ್ಯಾಶ್ರಯ ದಹನ ಸಂಯೋಗಾದಿ ಯಥಾ ಕರತಲಾದವು ಸ್ಫೋಟಾದಿ ಹೇಳಿದ್ರು. ಈ ಬೆಂಕಿಯ ಮೇಲೆ ಕೈ ಇಟ್ಕೊಂಡ್ರೆ ಏನಾಗುತ್ತೆ? ಆ ಕೈಗೆ ಬೆಂಕಿ ಬಿಟ್ರೆ ಔಷ್ಣ್ಯಕ್ಕೆ ಆಶ್ರಯವಾದ ದಹನ ಸಂಯೋಗಾದಿ, ಆ ಬಿಸಿ ಶಾಖಕ್ಕೆ ಆಶ್ರಯವಾದ ದಹನ, ಅದಕ್ಕೆ ಸಂಯೋಗ, ಅದರ ಸಂಬಂಧ ಹೊಂದಿದ್ರೆ ಕೈ ಸಿಡಿದು ಬಿಡುತ್ತೆ. ಹಾಗೆ ತಥಾ ಅದರ ಕಾರ್ಯ ಇದರಲ್ಲಾಯ್ತಲ್ಲ, ಹಾಗೆ ಆ ಶಾಖದ ಕಾರ್ಯ ಇನ್ನೊಂದು ಪದಾರ್ಥದ ಮೇಲೆ ಆಯ್ತು. ಹಾಗೆ ತಥಾ ಗುಣಾಶ್ರಯ ಪ್ರಕೃತಿ ಸಂಸರ್ಗಾದ ಆತ್ಮನಿ ಕಾಮಾದಿಹಿ ಇತಿ ಭಾವ. ಗುಣಾಶ್ರಯವಾದ ಪ್ರಕೃತಿಯ ಸಂಸರ್ಗ, ಆ ಸಂಸರ್ಗವೇ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಅಷ್ಟು ಬಲವಾಗಿದೆ. ಪ್ರಚೇತನವಾದ ಈ ದೇಹವನ್ನೆಲ್ಲ ವ್ಯಾಪಿಸಿದೆ ಧರ್ಮಭೂತ ಜ್ಞಾನ ಜೀವಾತ್ಮನದು. ಯಾವ ಒಂದು 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 ತುದಿಯನ್ನು ಮುಟ್ಟಿದ್ರೂ ಕೂಡ ಜೀವಾತ್ಮನಿಗೆ ತಕ್ಷಣವೇ ಅರಿವಾಗುತ್ತೆ, ನನ್ನದು ಅಂತ ಹೇಳಿಬಿಟ್ಟು ಯಾವ ಭಾಗ ಎಲ್ಲ ಅರಿವಾಗುತ್ತೆ ಅವನಿಗೆ. ಆ ಧರ್ಮಭೂತ ಜ್ಞಾನ ಹಾಗೆ ಹರಡಿದೆ ಅಲ್ಲೆಲ್ಲ. ಅದಕ್ಕೆ ಅದು ಹೇಗೆ ಈ ಸಂಸರ್ಗ ಅತ್ಯಾಶ್ಚರ್ಯವಾದ್ದು. ಪರಮಾತ್ಮನ ಸೃಷ್ಟಿ ಆಗಿದೆ, ದೇಹವು ಜೀವಾತ್ಮನಿಗೂ ಸಂಸರ್ಗ ಹಾಗೆ ಉಂಟಾಗಿದೆ ಅದು. ಆದ್ದರಿಂದ ಈ ಪ್ರಕೃತಿ ಜೀವಾತ್ಮನ ಗುಣಗಳಲ್ಲಿ ಧರ್ಮಭೂತ ಜ್ಞಾನದಲ್ಲಿ ಒಂದು ಪ್ರಭಾವವನ್ನು ಬೀರಿದಾಗ ಕಾಮವೇ ಮೊದಲಾದದೆಲ್ಲ ಉಂಟಾಗುತ್ತೆ ಅಲ್ಲಿ. ಅಂದರೆ ಅವನ ಜ್ಞಾನದಲ್ಲಿ ಪರಿಣಾಮ ಉಂಟಾಗುತ್ತೆ. ಒಂದು ವಿಧವಾದ ಪರಿಣಾಮಕ್ಕೆ ಕಾಮ ಅಂತ ಹೆಸರು, ಇನ್ನೊಂದು ವಿಧವಾದ ಪರಿಣಾಮಕ್ಕೆ ಭಕ್ತಿ ಅಂತ ಹೆಸರು, ಇನ್ನೊಂದು ವಿಧವಾದ ಪರಿಣಾಮಕ್ಕೆ ಪ್ರಪತ್ತಿ ಅಂತ ಹೆಸರು. ಇದೆಲ್ಲ ಕೂಡ ಬೇರೆ ಬೇರೆ ಜ್ಞಾನ ವಿಶೇಷಗಳು. ಹೇಗೆ ನಮಗೆ ಒಂದು ಸುಖ ಅನ್ನೋದು ಒಂದು ಪರಿಣಾಮ ಧರ್ಮಭೂತ ಜ್ಞಾನದಲ್ಲಿ, ದುಃಖ ಅನ್ನೋದು ಧರ್ಮಭೂತ ಜ್ಞಾನದ ಒಂದು ಪರಿಣಾಮ. ಯತೀಂದ್ರ ಮತದೀಪಿಕೆ ಅಂತ ಒಂದು ಗ್ರಂಥ ಶ್ರೀನಿವಾಸಾಚಾರ್ಯರು ಅಂತ ಅವರು ರಚನೆ ಮಾಡಿರೋದು. ಅದನ್ನು ನಮ್ಮ ತಂದೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಕನ್ನಡಗೆ. ರಾಮಾನುಜ ದರ್ಶನ ಪುಸ್ತಕದ ಒಡನೆ ಸೇರಿಸಿ ಪ್ರಿಂಟ್ ಮಾಡಿರೋದು. ಆಶ್ಚರ್ಯವಾದ ಪ್ರಕರಣ ಗ್ರಂಥ, ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರಕರಣ ಗ್ರಂಥ. ಅದರಲ್ಲಿ ಎಲ್ಲವನ್ನು ವಿವರಿಸ್ತಾರೆ, ಹೇಳ್ತಾರೆ. ಕಡೆಯಲ್ಲಿ ಧರ್ಮಭೂತ ಜ್ಞಾನ ಯಾವುದು ಧರ್ಮಭೂತ ಜ್ಞಾನ ಸೇರಿದೆ, ಒಂದು ದೊಡ್ಡ ಲಿಸ್ಟ್ ಕೊಡ್ತಾರೆ ಅದರಲ್ಲಿ. ಹಾಗೆ ಧರ್ಮಭೂತ ಜ್ಞಾನ ಅನ್ನೋದರಲ್ಲಿ ಪರಿಣಾಮ ಈ ಪ್ರಕೃತಿಯ ಸಂಸರ್ಗ ಹಾಗೆ ಉಂಟು ಮಾಡುತ್ತೆ. ಸಂಸರ್ಗದಿಂದ ಕಾಮವೇ ಮೊದಲಾದ್ದು ಉಂಟಾಗುತ್ತೆ. ತರ್ಹಿ ಗುಣತ್ರಯಮಯ ಪ್ರಕೃತಿ ಸಂಸರ್ಗಾತ್ ಸತ್ವಾದಿ ಕಾರ್ಯ ಜ್ಞಾನಾದಿರಪಿ ಯುಗಪದೇವ ಖಿನ್ನ ಸ್ಯಾತ್. ಇದು ಇನ್ನೊಂದು ಪ್ರಶ್ನೆ ಬರುತ್ತೆ. ಹಾಗಾದರೆ ಪ್ರಕೃತಿಯಲ್ಲಿ 3 ಗುಣಗಳಿದೆಯಲ್ಲ, ಇದು ಒಂದು ಗುಣ ಮಾತ್ರ ಯಾಕೆ ಆಗಬೇಕು? ಸತ್ವವೇ ಯಾಕೆ ಇವನ ಮೇಲೆ ಪ್ರಭಾವ ಬೀರಬಾರ್ದು? ರಜಸ್ಸೇ ಯಾಕೆ ಪ್ರಭಾವ ಬೀರಬೇಕು? ರಜಗುಣವೇ ಪ್ರಭಾವ ಬೀರಿ ಕಾಮ ಉಂಟಾಗುತ್ತಲ್ಲ, ಸತ್ವ ಯಾಕೆ ಆಗಬಾರ್ದು? ಅದು ಕೂಡ ಏಕಕಾಲದಲ್ಲಿ ಎರಡೂ ಬರ್ಬೋದಲ್ಲ ಅಂತ ಹೇಳಿದ್ರೆ, ಸಂಸರ್ಗಾತ್ ಗುಣಮಯ ಪ್ರಕೃತಿ ಸಂಸರ್ಗಾತ್ ಸತ್ವಾದಿ ಕಾರ್ಯ ಜ್ಞಾನಾದಿರಪಿ. ಸತ್ವದ ಕಾರ್ಯ ಏನು ಅಂದರೆ ಸತ್ವಾತ್ ಸಂಜಾಯತೆ ಜ್ಞಾನಂ. ಮುಂದೆ ಗೀತೆಯಲ್ಲಿ ಬರುತ್ತೆ ಅದೆಲ್ಲ, ಈ 3 ಗುಣಗಳಿಂದ ಏನೇನು ಕಾರ್ಯಗಳಾಗುತ್ತೆ ಅಂತ. ಜ್ಞಾನವು ಉಂಟಾಗುತ್ತೆ ಸತ್ವದಿಂದ. ಆ ಜ್ಞಾನವು ಯಾಕೆ ಏಕಕಾಲದಲ್ಲಿ ಉಂಟಾಗಿ ಇದು ಸರಿ ಇಲ್ಲ ಅಂತ ಗೊತ್ತಾಗಬಾರ್ದು ಇವನಿಗೆ ಅಂತ ಹೇಳಿದ್ರೆ, ಆ ಗುಣಗಳು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಉದ್ಭವ ಅಭಿಭವ ರೂಪೇಣ ವರ್ತಮಾನ ಇತಿ. ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಗುಣಗಳು. ಆದ್ದರಿಂದ ಇವರ ಕರ್ಮಗಳಿಗೆ ಅನುಗುಣವಾಗಿ ಅದು ಅಧಿಕವಾಗಿ ಕಡಿಮೆಯಾಗಿ ಆಗ್ತಾ ಇರುತ್ತೆ. ಹುಟ್ಟುವಾಗಲೇ ಇವರಿಗೆ ಪೂರ್ವಕರ್ಮದ ಒಂದು ಪ್ರಾರಬ್ಧ ಕರ್ಮ ಆರಂಭಿಸುತ್ತೆ ಈ ಶರೀರದಲ್ಲಿ. ಅದಕ್ಕೆ ಅನುಗುಣವಾಗಿ ಸತ್ವರಜಸ್ತಮಸ್ಸೆಲ್ಲ ಪರಮಾತ್ಮ ಅಡ್ಜಸ್ಟ್ ಮಾಡಿಬಿಟ್ಟಿರ್ತಾನೆ. 3 ಯಾವ ಲೆವೆಲಲ್ಲಿ ಇರಬೇಕು ಇದೆಲ್ಲ, ಯಾವುದು ಹೆಚ್ಚಾಗಿರ್ಬೇಕು ಕಡಿಮೆ ಆಗಿರಬೇಕು, ಹುಟ್ಟುವಾಗಲೇ ಎಲ್ಲ ಸೆಟ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಅನುಗುಣವಾಗಿ ಕರ್ಮಗಳಿಗೆ ಅನುಗುಣವಾಗಿ ಬದಲಾಗ್ತಾ ಹೋಗ್ತಾ ಇರುತ್ತೆ. ಇದೆಲ್ಲ ಒಂದು ಹೆಚ್ಚಾಗುತ್ತೆ, ಒಂದು ಕಡಿಮೆ, ಒಂದು ಕಾಲದಲ್ಲಿ ಹೆಚ್ಚಾಗುತ್ತೆ. ಆದರೆ ನಾವು ಪ್ರಯತ್ನ ಪಟ್ಟು ಸತ್ವವನ್ನು ಅಧಿಕ ಮಾಡಿಕೊಳ್ಳಬಹುದು. ಅದು ಸಾತ್ವಿಕ ಆಹಾರ ಸೇವನೆ, ಸಜ್ಜನ ಸತ್ಸಂಗ, ಇದೆಲ್ಲ ಮಾಡಿ ಈ ರೀತಿಯಾದ ಕಾರಣಗಳು, ಪರಮಾತ್ಮನ ಪ್ರಸಾದ ಸೇವನೆ, ಪರಮಾತ್ಮನಿಗೆ ಅಭಿಷೇಕ ಮಾಡೋ ತೀರ್ಥದ ಸೇವನೆ, ಇದೆಲ್ಲವೂ ಕೂಡ ಸತ್ವವನ್ನು ಅಧಿಕ ಮಾಡುತ್ತೆ. ಇದೆಲ್ಲ ಮಾಡಿಕೊಳ್ಳೋಕ್ಕೆ ಸಾಧ್ಯ ಮುಂದೆ ಇಲ್ಲ ಬರುತ್ತೆ. ನಾವು ಪ್ರಯತ್ನ ಪಟ್ಟು ಮಾಡ್ಕೋಬಹುದು ಅನ್ನೋದು. ಆದರೆ ಪೂರ್ವ ಜನ್ಮಗಳಲ್ಲಿ ಅನುಭವಿಸಿದಂತಹ ಈ ವಿಷಯಗಳ ಅನುಭವಗಳ ಒಂದು ಬಲವಾದ ಸಂಸ್ಕಾರ ಜ್ಞಾನದಲ್ಲಿ ಉಂಟಾಗ್ಬಿಟ್ಟಿದೆ. ಅದನ್ನು
ಪ್ರಯತ್ನ ಪಟ್ಟು ಸ್ವಲ್ಪ ಸ್ವಲ್ಪವಾಗಿ ತಡಿಬೇಕು. ಮುಂದೆ ಅದನ್ನೆಲ್ಲ ಉಪದೇಶ ಮಾಡ್ತಾನೆ ಕೃಷ್ಣನು. ಹಾಗೆ ಅದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಉದ್ಭವ ಅಭಿಭವ ರೂಪೇಣ ವರ್ತಮಾನ. ಕೆಲವು ಹೆಚ್ಚಾಗುತ್ತೆ, ಕಡಿಮೆ ಆಗ್ತಾ ಇರುತ್ತೆ. ರಜಸ್ಸು ಹೆಚ್ಚಾದಾಗ ಹೀಗೆ ಆಗುತ್ತೆ. ಆವಾಗ ಸತ್ವ ಪ್ರವರ್ತಿಸೋದಿಲ್ಲ, ಜ್ಞಾನ ಉಂಟಾಗೋದಿಲ್ಲ. ಆಗ ರಜಸ್ಸೇ ಪರಿಣಾಮ ಬೀಳುತ್ತೆ, ಮಾಡುತ್ತೆ. ತಮಸ್ಸು ಹೆಚ್ಚಾದರೆ ಅದರ ಪರಿಣಾಮವೇ ಅತ್ಯಧಿಕವಾಗಿ ಅದುವೇ ಬಲವಾಗುತ್ತೆ. ಹೀಗೆ ಪೂರ್ವ ಶ್ಲೋಕೋಕ್ತ ಅಯಂ ಶಬ್ದಸ್ಯ ಅತ್ರ ಅಪೇಕ್ಷೆಯ ಅಸ್ಯ ಇತಿ ವಿಪರಿಣಮ್ಯ ಅನುಷಂಗಃ ಅಸ್ಯ ಜ್ಞಾನಯೋಗ ಆರಬ್ಧಸ್ಯ. ಇಲ್ಲಿ ಆರಂಭದಲ್ಲಿ ಹೇಳುವಾಗ ಅಸ್ಯ ಉದ್ಭವಾಭಿಭವ ರೂಪೇಣ ಅಂತ ಆರಂಭಿಸ್ತಾರೆ ಭಾಷ್ಯಕಾರರು. ಅಸ್ಯ ಅಂದರೆ ಯಾರು, ಯಾರಿಗೆ ಇದು ಸಂಬಂಧಿಸುತ್ತೆ ಅಂತ ಹೇಳೋದು. ಹಿಂದಿನ ಶ್ಲೋಕದಲ್ಲಿ ಅಯಂ ಕೇನ ಪ್ರಯುಕ್ತೇನ ಅಯಂ ಪಾಪಃ ಅಯಂ ಪುರುಷಃ ಪಾಪಂ ಚರತಿ ಅಥ ಅಯಂ ಜ್ಞಾನಯೋಗಾಯ ಪ್ರವೃತ್ತಃ. ಅಯಂ ಈ ಜ್ಞಾನಯೋಗಕ್ಕೆ ಪ್ರವೃತ್ತನಾದ ಒಬ್ಬ ಅಧಿಕಾರಿ ಮುಮುಕ್ಷು ಅಂತ ಹೇಳಿದ, ಅವನಿಗೆ ಇಲ್ಲಿ ಸಂಬಂಧಿಸಿರೋದು ಅಸ್ಯ ಅಂತ ಅಷ್ಟೇ ಹೇಳಿದ್ರು. ಅಸ್ಯ ಅಂದರೆ ಹಿಂದೆ ಹೇಳಲ್ಪಟ್ಟವನೇ ಅಂತ ಅರ್ಥ. ಅಸ್ಯ ರಜೋಗುಣ ಪ್ರಚುರಸ್ಯ ಅಸ್ಯ ಕಥಂ ಜ್ಞಾನಯೋಗ ಪ್ರಾರಂಭ ಮಾತ್ರಮಪಿ ಇತಿ ಚೋದ್ಯಂ ಉದ್ಭವಾಭಿಭವ ಕ್ರಮೇಣ ಮಾತ್ರಯ ಮಧ್ಯೆ ಕದಾಚಿತ್ ಸತ್ವೋನ್ಮೇಷ ಸಂಭಾವನೆಯ ನಿರಸ್ತಂ ಜ್ಞಾನಾಯ ಆರಬ್ಧಸ್ಯ. ಸ್ವಾಮಿ ದೇಶಿಕನು ಒಂದೊಂದು ವಿಷಯವನ್ನು ಸೂಕ್ಷ್ಮವಾಗಿ ಪರೀಕ್ಷೆ ಮಾಡ್ತಾರೆ. ಯಾವುದು ತರ್ಕಗಳಲ್ಲಿ ಹೀಗೆಯೇ ತಾರ್ಕಿಕವಾದ ಒಂದು ಮಾರ್ಗ, ತರ್ಕ ಮಾರ್ಗದಲ್ಲಿ ಪರೀಕ್ಷೆ ಮಾಡಿ 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 ಇದು ಮೀಮಾಂಸಾ ಶಾಸ್ತ್ರವು ಹೀಗೆ ಮಾಡೋದು. ತರ್ಕಾನುಗುಣವಾಗಿ ವಿಚಾರ ಮಾಡಬೇಕು. ಈ ಶಾಸ್ತ್ರದಲ್ಲಿ ಹೇಳಿದ ವಿಷಯಗಳನ್ನು ಸರಿಯಾದ ಸತ್ತರ್ಕಗಳಿಂದ ವಿಚಾರ ಮಾಡೋದು. ಸ್ವಾಮಿ ದೇಶಿಕನ್ ಮಾಡ್ತಾರೆ. ಇಲ್ಲಿ ಮೊದಲು ಹೇಳಿದ್ರು, ಇವನಿಗೆ ಅಚೇತನದ ಪ್ರಭಾವ ಚೇತನ ಗುಣ ಮೇಲೆ ಹೇಗಾಗುತ್ತೆ. ಸಂಸರ್ಗ ಬಲವಾಗಿದೆ, ಗುಣಮಯವಾದ ಪ್ರಕೃತಿಯ ಸಂಸರ್ಗ. ಹಾಗಾದರೆ ಜ್ಞಾನವು ರಜಸ್ಸು ಎರಡೂ ಏಕಕಾಲದಲ್ಲಿ ಯಾಕೆ ಪ್ರಭಾವ ಬೀರಬಾರ್ದು ಅಂದರೆ, ಒಂದು ಅಧಿಕವಾಗುತ್ತೆ, ಒಂದು ಕಡಿಮೆ ಆಗ್ತಾ ಇರುತ್ತೆ. ರಜಸ್ಸೇ ಅಧಿಕವಾಗಿ ಇವನಿಗೆ ಅದರಿಂದ ವಿಷಯಾನುಭವಗಳಲ್ಲಿಯೇ ಹೋಗುತ್ತೆ, ಪೂರ್ವ ಅನುಭವ ವಾಸನೆಯಿಂದ. ಹಾಗಾದರೆ ಜ್ಞಾನಯೋಗ ಆರಂಭಿಸೋಕ್ಕೆ ಸಾಧ್ಯವಾಗಬಾರದು. ಹೇಗೆ ಸಾಧ್ಯವಾಗುತ್ತೆ? ಇದು ಮುಂದಿನ ಪ್ರಶ್ನೆ. ಜ್ಞಾನಯೋಗ ಆರಂಭ ಅಂತ ಹೇಳಿದ್ರೆ ಹೇಗೆ ಆರಂಭಿಸ್ತಾನೆ? ಮತ್ತೆ ಜ್ಞಾನಯೋಗ ಹೇಗೆ ಆರಂಭಕ್ಕೆ ಸಾಧ್ಯ? ಇದರಿಂದ ಕೆಲವು ಸತಿ ಸತ್ವ ಅಧಿಕವಾಗಿರುತ್ತೆ, ಆ ಕಾಲದಲ್ಲಿ ಆರಂಭಿಸಿರ್ತಾನೆ. ಮತ್ತೆ ರಜಸ್ಸು ಮೇಲೆ ಹೇಳುತ್ತೆ, ಅವನನ್ನು ಇನ್ನೊಂದು ಕಡೆ ಹೇಳ್ಕೊಂಡು ಹೋಗುತ್ತೆ. ಇದುವೇ ಪ್ರಾಮಾದಿಕವಾದ ದೋಷಗಳು ಹೀಗೆ ಬರೋದು. ಮಧ್ಯದಲ್ಲಿ ಒಂದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಅದರಿಂದ ಇದೆಲ್ಲ ಪೂರ್ವಜನ್ಮದ ಅನುಭವಿಸಿದ ಸಂಸ್ಕಾರಗಳು, ವಾಸನೆ ಅಂತ ಹೇಳೋದು ಬಲವಾಗಿ ಕೆಲಸ ಮಾಡ್ತಾ ಇರುತ್ತೆ. ಅದನ್ನು ತಡೆಯೋದು ಬಹಳ ಕಷ್ಟ. ಇದನ್ನೆಲ್ಲ ತಡೆದು ಕರ್ಮಗಳಲ್ಲಿ ಹೋಗಿ ಆತ್ಮಸ್ವರೂಪವನ್ನೇ ಧ್ಯಾನ ಮಾಡಬೇಕು. ಜ್ಞಾನಯೋಗಿ ಅಂದರೆ ಎಷ್ಟು ಕಷ್ಟ ತಿಳಿಯುತ್ತೆ. ಕರ್ಮಯೋಗ ಮಾಡೋದು ಸುಲಭ. ಯಾಕೆ ಅಂದರೆ ಅವನಿಗೆ ಅದರಲ್ಲಿ ಅಭ್ಯಾಸ ಚೆನ್ನಾಗಿದೆ. ಅದರಲ್ಲಿ ಒಂದು ಸ್ವಲ್ಪ ಪ್ರವೃತ್ತಿ ಮಾಡೋದಕ್ಕೆ ಅಷ್ಟು ಪ್ರಯತ್ನ ಪಡಬೇಕಾಗಿಲ್ಲ. ಜ್ಞಾನಯೋಗಿ ಅತ್ಯಧಿಕವಾದ ಪ್ರಯತ್ನ ಪಡಬೇಕು. ತುಂಬ ಕಷ್ಟವಾದ ವಿಷಯ, ಎಲ್ಲರಿಗೂ ಸಾಧ್ಯವೇ ಆಗುವುದಿಲ್ಲ. ಆದ್ದರಿಂದ ಕರ್ಮಯೋಗವನ್ನೇ ಮಾಡು ಅನ್ನೋದು ಇಲ್ಲಿ ಉಪದೇಶ. ಆದ್ದರಿಂದ ಜ್ಞಾನಯೋಗಿ ಇಲ್ಲಿ ರಜೋಗುಣ ಪ್ರಚುರಸ್ಯ ಅಸ್ಯ, ರಜೋಗುಣವೇ ಅಧಿಕವಾಗಿರುವಂತಹ ಇವನಿಗೆ ಕಥಂ ಜ್ಞಾನಯೋಗ ಪ್ರಾರಂಭ ಮಾತ್ರಮಪಿ, ಜ್ಞಾನಯೋಗ ಮಾತ್ರ ಹೇಗೆ ಆರಂಭಿಸ್ತಾನೆ ಇವನು ಇತಿ ಚೋದ್ಯಂ ಉದ್ಭವಾಭಿಭವ ಕ್ರಮೇಣ ಮಾತ್ರೆಯ. ಅದು ಕಡಿಮೆ ಆಗ್ತಾ ಇರೋದ್ರಿಂದ ಮಧ್ಯದಲ್ಲಿ ಕದಾಚಿತ್ ಯಾವಾಗಲೋ ಒಂದು ಸಮಯದಲ್ಲಿ ಸತ್ವೋನ್ಮೇಷ ಸಂಭಾವನೆಯ, ಸತ್ವವು ಅಧಿಕವಾಗುವ ಸಂಭಾವನೆ ಇದೆ. ಆದ್ದರಿಂದ ಅದು ಹೇಳಿದ್ರು ಜ್ಞಾನಾಯ ಆರಬ್ಧಸ್ಯ, ಆರಂಭ ಮಾಡಿದ್ದಾನೆ, ಅಷ್ಟೇ ಮಾತ್ರ ಸತ್ವ ಉಂಟಾಗಿದೆ. ಆರಬ್ಧ ಇತಿ ಉಕ್ತ ಬ್ರಾಹ್ಮಣ ಇತಿ, ಇದು ಇತಿವತ್ಕರ್ತರಿಕ್ತ ಇದರಲ್ಲಿ ವ್ಯಾಕರಣ ವಿಷಯ ಹೇಳ್ತಾರೆ. ಯೇಷಃ ಇತಿ ಪದೇನ ಪಾಪಾಚರಣೆ ಪ್ರಯೋಜಕಃ ಪ್ರಶ್ನ ವಿಷಯ ಪರಾಮೃಶ್ಯತೆ. ಪಾಪ ಕೇನ ಪ್ರಯುಕ್ತೇನ ಪಾಪಂ ಚರತಿ ಪುರುಷಃ ಅಂತ ಹೇಳಿದ್ರಲ್ಲ, ಅದಕ್ಕೆ ಪ್ರಶ್ನ ವಿಷಯಕ್ಕೆ
ಆ ವಿಷಯವನ್ನೇ ಇಲ್ಲಿ ವಿಚಾರ ಮಾಡ್ತಾ ಇರೋದು. ಅದಕ್ಕೇನ ಪ್ರಯುಕ್ತೇನ ಪಾಪಂ ಚರತಿ, ವಿಷಯ ಅನುಭವಕ್ಕೆ ಇವನನ್ನು ಎಳ್ಕೊಂಡು ಹೋಗುತ್ತಲ್ಲ, ಯಾವ ಕಾರಣದಿಂದ ಅಂದಾಗ ಏಷಃ, ಈ ಕಾಮ ಅನ್ನುವುದೇ, ತೇನೈವ ಸದೃಶಂ ಚೇಷ್ಟತೆ ಇಂದ್ರಿಯಸ್ಯ ಅರ್ಥೇ ಇತಿ ಶ್ಲೋಕದ್ವಯೋಕ್ತಾರ್ಥಃ ಅಪಿ ಅತ್ರ ಸ್ಮಾರಿತಃ ಪ್ರಾಚೀನ ಇತ್ಯಾದಿ ವಿಶೇಷಣ. ಆ ಎರಡು ಶ್ಲೋಕಗಳು ಇಲ್ಲಿ ತುಂಬ ಪ್ರಧಾನವಾದದ್ದು. ಈ ಮುಂದೆ ಬರುವ ಎಲ್ಲ ಶ್ಲೋಕಗಳಿಗೂ ಅದುವೇ ಸ್ಟಾರ್ಟಿಂಗ್ ಪಾಯಿಂಟ್, ಆರಂಭ. ಅಲ್ಲಿಂದನೇ ಅದರನ್ನೇ ಮುಂದುವರಿಯುತ್ತೆ ಎಲ್ಲ ಅದಕ್ಕೂ ಅದುವೇ ಕಾರಣ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೆ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ನಮ್ಮ ನಿಗ್ರಹ ತುಂಬ ಕಷ್ಟ, ನಾವೇ ಮಾಡಬೇಕು. ಬೇರೆ ಯಾವುದು ಶಾಸ್ತ್ರವು ನಿಗ್ರಹ ಮಾಡೋಕ್ಕೆ ಸಾಧ್ಯವಿಲ್ಲ, ಅವರವರು ನಿಗ್ರಹ ಮಾಡಿಕೊಳ್ಬೇಕು ಅನ್ನೋದು ಉತ್ತರ. ಇಂದ್ರಿಯಸ್ಯ ಅರ್ಥೇ ರಾಗದ್ವೇಷವು ಅಲ್ಲಿ ಹೇಳಿದಾಗ ತಯೋಹೋ ನ ವಶಮಾಗಚ್ಚೇತಿ, ಇವನು ಅದರ ವಶವಾಗಬಾರ್ದು ಅಂತ ಹೇಳಿದ್ರಲ್ಲ, ಅದರ ಅರ್ಥವೇ ಇಲ್ಲಿಯೂ ಪ್ರಾಚೀನ ವಾಸನೆ ಇವನನ್ನು ಎಳೆದುಕೊಂಡು ಹೋಗುತ್ತೆ. ಎರಡು ವಿಶೇಷಣಗಳನ್ನು ಹೇಳ್ತಾರೆ ಇಲ್ಲಿ. ಅವನಿಗೆ ಪ್ರಾಚೀನ ವಾಸನಾ ಜನಿತ ಶಬ್ದಾದಿ ವಿಷಯ ರಜೋಗುಣ ಸಮುದ್ಭವ ಅಂಥೇಳಿ ಪ್ರಾಚೀನ ವಾಸನಾ ಜನಿತ, ಪ್ರಾಚೀನ ವಾಸನೆಯಿಂದ ಉಂಟಾದದ್ದು ಅನ್ನೋದು ಒಂದು ಕಾರಣ. ಒಂದು. ಎರಡನೆಯದು ಶಬ್ದಾದಿ ವಿಷಯ, ಶಬ್ದವೇ ಮೊದಲಾದವನ್ನು ವಿಷಯವಾಗಿ ಉಳ್ಳದ್ದು. ಅದುವೇ ಇಂದ್ರಿಯಸ್ಯ ಅರ್ಥ ಎಂದಾಗ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು. ಜ್ಞಾನೇಂದ್ರಿಯಗಳಿಗೆ ವಿಷಯವಾದ ಶಬ್ದ ಮೊದಲಾದವುಗಳು, ಕರ್ಮೇಂದ್ರಿಯಕ್ಕೆ ವಿಷಯವಾದ ವಾಕು ಮೊದಲಾದವುಗಳು. ಅದುವೇ ಇಲ್ಲಿ ಹೇಳಲ್ಪಟ್ಟಿರೋದು ಶಬ್ದಾದಿ ವಿಷಯ ಅಂತ ಹೇಳಿಬಿಟ್ಟು ಅದನ್ನು ಇಲ್ಲಿ ಅದನ್ನು ಹೇಳ್ತಿದ್ದಾರೆ. ಹಿಂದೆ ಹೇಳಿದ ಎರಡು ಶ್ಲೋಕದ ಅರ್ಥಗಳನ್ನು ಇಲ್ಲಿ ಸ್ಮರಣೆಗೆ ತರಿಸ್ಕೊಬೇಕು ಅಂತ ಹೇಳಿಬಿಟ್ಟು, ಪೂರ್ವೋಕ್ತ ರಾಗದ್ವೇಷ ಅವಸ್ಥಾಂತರ ಆಪನ್ನವು ಅತ್ರ ರಾಗದ್ವೇಷವು, ಪೂರ್ವೋಕ್ತ ರಾಗದ್ವೇಷವು, ರಾಗ ದ್ವೇಷ ಅಂತ ಹೇಳಿದ್ದಿದೆ. ಅವಸ್ಥಾಂತರ ಆಪನ್ನವು, ಇನ್ನೊಂದು ಅವಸ್ಥೆಯಲ್ಲಿ ಕಾಮಕ್ರೋಧ ಶಬ್ದೇನ ವ್ಯಪದಿಶ್ಯೇತೆ, ಅದಕ್ಕೆ ಕಾಮಕ್ರೋಧ ಅಂತ ಹೇಳಲ್ಪಟ್ಟಿದೆ ಅಷ್ಟೇ. ರಾಗದ್ವೇಷವೇ ಅತ್ಯಧಿಕವಾದಾಗ ಕಾಮ ಅಂತ ಹೇಳಲ್ಪಡುತ್ತೆ ರಾಗ, ಅದಕ್ಕೆ ಕಾಮಕ್ರೋಧ ಅಂತ ಹೇಳೋದು. ಮಹಾಶನತ್ವ ವಿವರಣಂ ವಿಷಯೇಶು ಏನಂ ಆಕರ್ಷತಿ. ಮಹಾಶನ ಅಂತ ಹೇಳಿದೆಯಲ್ಲ, ಮಹಾಶನಕ್ಕೆ ಏನರ್ಥ ಅಂದರೆ ಮಹದಶನಂ ಭೋಗ್ಯಂ ಯಸ್ಯ ಸಹ ಮಹಾಶನಃ. ಬಹಳ ಅತ್ಯಧಿಕವಾಗಿ ತಿನ್ನೋದು ಯಾರಿಗೆ ಬಹಳ ಭೋಗ್ಯವಾಗಿರುತ್ತೋ ಅವನಿಗೆ ಮಹಾಶನ ಅಂತ ಹೆಸರು. ಭೀಮಸೇನಂತೆ ಬಹಳ ಅತ್ಯಧಿಕವಾಗಿ ತಿನ್ನೋದೇ ಬಹಳ ಭೋಗ್ಯವಾಗಿದೆ. ಮಹದ್ ಅಶನಂ, ಅಶನ ಅಂದರೆ ಊಟ ತಿನ್ನೋದು. ಅತ್ಯಧಿಕವಾಗಿ ತಿನ್ನೋದು ಭೋಗ್ಯವಾಗಿದೆಯೋ ಯಾರಿಗೆ, ಅವನಿಗೆ ಮಹಾಶನ ಅಂತ ಹೆಸರು. ಆ ಮಹಾಶನ ಅನ್ನೋದು ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಹಿ, ಕಾಮವೇ ಹೇಳಲ್ಪಟ್ಟಿದೆ ಹೀಗೆ. ಅದಕ್ಕೆ ಯಶಃ ಇತಿ ನಿರ್ದೇಶಸ್ಯ ಆವೃತ್ತಿಯ ವಾಕ್ಯಭೇದ. ಎರಡು ವಾಕ್ಯವನ್ನು ಮಾಡಿದ್ರು ಇಲ್ಲಿ ಭಾಷಿಕಾರರು. ಕಾಮಃ ಮಹಾಶನಃ ಶತ್ರು, ಎಲ್ಲ ಅತ್ಯಧಿಕವಾಗಿ ತಿನ್ನೋದೇ ಭೋಗ್ಯವಾಗಿದೆ. ಅದಕ್ಕೆ ಅಂದರೆ ವಿಷಯಗಳ ಅನುಭವವೇ ಅತ್ಯಧಿಕವಾಗಿ ಇರೋ ಹಾಗೆ ಪ್ರಚೋದನೆ ಮಾಡುತ್ತೆ ಅಂತ ಅರ್ಥ. ಅದು ಒಂದು ವಾಕ್ಯ ಮಾಡಿದ್ರು. ಏಷೇವ ಪ್ರತಿಹತಿ ಗತಿ ಪ್ರತಿಹೇತುಭೂತ ಚೇತನಾನ್ ಪ್ರತಿ ಕ್ರೋಧರೂಪೇಣ ಪರಿಣತಃ ಮಹಾಪಾಪ್ಮ ಪರಹಿಂಸಾದಿಶು ಪ್ರವೃತ್ತಿ. ಇದು ಎರಡನೇ ವಾಕ್ಯ. ಎರಡು ವಾಕ್ಯವನ್ನು ಮಾಡಿದ್ರು. ವಿಷಯ ಒಂದೇ ಇರೋದು, ಕಾಮ ಒಂದೇ ಇಲ್ಲಿ ಮುಖ್ಯ ಉದ್ದೇಶ. ಆದರೆ ಕಾಮ ಏಷಃ, ಕ್ರೋಧ ಏಷಃ, ಎರಡು ಸತಿ ಏಷಃ ಅನ್ನೋದು ರಿಪೀಟ್ ಆಗಿದೆ ಇಲ್ಲಿ ಶ್ಲೋಕದಲ್ಲಿ. ಆದ್ದರಿಂದ ಎರಡು ವಾಕ್ಯವಾಗಿ ವಿವರಣೆ ಮಾಡಿದ್ರು ಇದಕ್ಕೆ. ಏಷಃ ಇತಿ ನಿರ್ದೇಶಸ್ಯ ಆವೃತ್ತವಾಗಿದೆ ವಾಕ್ಯಭೇದ. ಅತ್ರ ಚ ವಾಕ್ಯದ್ವಯಸ್ಯ ಏಕಮೇವ ಮುಖಭೇದೇನ ಪ್ರತಿಪಾದ್ಯಂ. ಎರಡು ವಾಕ್ಯಕ್ಕೂ ಇನ್ನೊಂದು ರೂಪದಲ್ಲಿ ಒಂದೇ ಪ್ರತಿಪಾದ್ಯವಾದ ವಿಷಯ, ಒಂದೇ ಕಾಮ ಅನ್ನೋದಷ್ಟೇ. ಅನ್ಯಥಾ ಕಹ ಪಾಪಾಚರಣೆ ಪ್ರಯೋಜಕ ಇತಿ ಪ್ರಶ್ನೆ ಕಾಮೇಶ ಕ್ರೋಧಶ್ಚ ಇತ್ಯಾದಿ ಪ್ರಕಾರೇಣ ನಿರ್ದೇಷ್ಟವ್ಯಂ. ಆಗ ಹಿಂದಿನ ಶ್ಲೋಕದಲ್ಲಿ ಕೇನ ಪ್ರಯುಕ್ತೇನ ಅಥ ಕೇನ ಪ್ರಯುಕ್ತ, ಯಾವುದೋ ಒಂದು ವಿಷಯ ಅಲ್ಲಿ ಪ್ರಶ್ನೆ ಮಾಡಿದ್ದು, ಯಾವುದೋ ಒಂದು ಇವನನ್ನು ಬಲವಾಗಿ ಪ್ರವರ್ತನೆ ಮಾಡೋ ಹಾಗೆ ಮಾಡ್ತಾ ಇದೆ. ಇಲ್ಲಿ ಎರಡು ವಿಷಯಗಳು ಹೇಳಲ್ಪಟ್ಟಿತ್ತಲ್ಲ, ಆದ್ದರಿಂದ ಇಲ್ಲಿ ಒಂದೇ ಮುಖ್ಯವಾದ ವಿಷಯ ಒಂದೇ, ಅದನ್ನು ಎರಡು ಅವಸ್ಥೆಗಳಾಗಿ ಮಾಡಿ ಹೇಳಲ್ಪಡುತ್ತೆ. ಅನಂತರಂಚ ವಿಧ್ಯೇನಂ, ವಿಧ್ಯೇತೌ ಹೀಗೆ ಹೇಳಬೇಕಾಗಿರೋದು, ಎರಡೆರಡು ಹೇಳಬೇಕಾಗಿರೋದು, ಹಾಗೆ ಹೇಳಲಿಲ್ಲ. ವೈರಿಣೌ ಇತಿ ವಕ್ತವ್ಯಂ ನತು ಉಕ್ತಂ, ಆದರೆ ಹೇಳಲಿಲ್ಲ ಹಾಗೆ. ನತು ತಥಾ ಉಕ್ತಂ ವಕ್ತವ್ಯಂ ತತು
ಮತ್ತು ತಥಾ ಉಕ್ತಮ್ ಅಂತ ಅರ್ಥ. ಎರಡು ತಿಳ್ಕೋಬೇಕು. ವಿಧ್ಯೇನಂ ಇಹ ವೈರ ಏನಂ ಅಂತ ಒಂದೇ ಹೇಳಿದ್ರು, ವೈರಿ ಆದವನು ಒಂದೇ. ಆದ್ದರಿಂದ ಇಲ್ಲಿ ಆ ರೀತಿ ಅರ್ಥ ಮಾಡಬೇಕು ಅಂದರು. ಉತ್ತರತ್ರ ಚ ಷಟ್ ಸ್ವಪಿ ಶ್ಲೋಕೇಶು, ಮುಂದೆ 6 ಶ್ಲೋಕಗಳು ಬರುತ್ತೆ. ಅದರಲ್ಲಿ ತೇನ ಏತೇನ ಕಾಮರೂಪೇಣ ಅಸ್ಯ ಏನಂ ಯಹ ಕಾಮರೂಪಂ ಎಲ್ಲ ಏಕವಚನ. ಸರ್ವತ್ರ ಏಕವಚನ ನಿರ್ದೇಶ, ಕಾಮಮಾತ್ರ ನಿರ್ದೇಶ ಕ್ರಿಯತೆ. ಸ್ವಾಮಿ ದೇಶಿಕನ್ ಇದೆಲ್ಲ ಸ್ಪಷ್ಟಪಡಿಸ್ತಾರೆ. ಇದೆಲ್ಲ ಹೇಗೆ ಅರ್ಥ ಮಾಡ್ತಾರೆ, 2 ವಾಕ್ಯದಲ್ಲಿ ಅರ್ಥ ಮಾಡಿದ್ರು, ಒಂದೇ ವಿಷಯ ಹೇಳಿದ್ರು. ಹೀಗೆಲ್ಲ ಭಾಷ್ಯ ಮಾಡೋದು ಹೇಗೆ ಸರಿ ಅಂತ ಹೇಳಿದ್ರೆ ಎಲ್ಲ ಬಹಳ ಸಮರ್ಪಕವಾಗಿದೆ. ಮುಂದಿನ ಎಲ್ಲ ಶ್ಲೋಕಗಳನ್ನು ನೋಡಿ, ಎಲ್ಲ ಕಡೆಯೂ ಹಿಂದಿನ ಪ್ರಶ್ನೆ ಬರುವ ಶ್ಲೋಕದಲ್ಲಿ ನೋಡಿ, ಎಲ್ಲದರಲ್ಲಿಯೂ ಏಕವಚನವೇ ನಿರ್ದೇಶ ಇರೋದು. ಈ ವೈರಿಗೆ ಒಂದೇ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಒಂದೇ ವಿಷಯ, ಅದರ ಇನ್ನೊಂದು ಅವಸ್ಥೆಯೇ ಕ್ರೋಧ ಅಂತ ತಿಳ್ಕೋಬೇಕು. ನತು ಕಾಮಾತ್ ಕ್ರೋಧಸ್ಯ ಪೃಥಕ್ತ್ವೇನ ಅಭಿಧಾನ, ಎರಡು ಬೇರೆ ಬೇರೆಯಾಗಿ ಹೇಳಲ್ಪಟ್ಟಿಲ್ಲ. ತತಶ್ಚ ಕಾಮ ಏವ ಅವಸ್ಥಾಭೇದೇನ ಕ್ರೋಧತೆಯ ಅತ್ರ ವಿವಕ್ಷಿತ. ಅವಸ್ಥಾಭೇದ ಅಂತ ಹೇಳಿರೋದು ಅದೇ ರೀತಿಯಲ್ಲಿ ಶ್ಲೋಕದ ಒಂದು ಅರ್ಥವೂ ಹಾಗೆ ಉಪದೇಶದಲ್ಲಿ. ತದವಸ್ಥಾದ್ವಯ ವಿಷಯತೆಯಾಚ ವಾಕ್ಯಭೇದ ಉಚಿತ. 2 ಅವಸ್ಥೆಗಳಿರೋದ್ರಿಂದ 2 ವಾಕ್ಯವಾಗಿ ಮಾಡಬಹುದು, ದೋಷವಿಲ್ಲ. ವಾಕ್ಯಭೇದ ದೋಷವಿಲ್ಲ ಇಲ್ಲಿ. ಯಾಕೆಂದರೆ 2 ಬೇರೆ ಬೇರೆಯಾಗಿ ಯಶಃ ಯಶಃ ಅಂತ ಹೇಳಿದೆ. ಮತ್ತೆ ಅವಸ್ಥೆಗಳು 2 ವಿಷಯ ಒಂದೇ ಇದ್ರು, ಅವಸ್ಥೆಗಳು 2 ಆದ್ದರಿಂದ ವಾಕ್ಯಭೇದವೂ ಸರಿ, ಒಂದೇ ಅಂತ ಎಲ್ಲ ಶ್ಲೋಕಗಳಲ್ಲಿಯೂ ಹೇಳಿರಲ್ಪಟ್ಟುವುದು ಸರಿ. 2 ಕೂಡ ಸಮರ್ಪಕವಾಗಿದೆ ಅಂತ ಸ್ವಾಮಿ ದೇಶಿಕನ್ ತಿಳಿಸ್ತಾರೆ ಇಲ್ಲಿ. ಮಹಾಶನಃ ಮಹಾಪಾಪ್ಮ ಇತಿ ಪದದ್ವಯಮಪಿ ಬಾಹುಲ್ಯ ಅನುಸಾರೇಣ ಔಚಿತ್ಯಾತ್ ಕ್ರಮೇಣ ತದುಭಯ ವಿಷಯಂ ಇತ್ಯೇತದ್ ಅಖಿಲಮಭಿಪ್ರೇತ್ಯ ಏಷ ಏವ. ಮಹಾಶನೋ ಮಹಾಪಾಪ್ಮ ಅದೆಲ್ಲ ಅದರ ಒಂದು ಕಾರ್ಯಗಳನ್ನು ತಿಳಿಸೋದು. ಮಹಾಶನಃ ಶತ್ರು, ಮಹಾಪಾಪ್ಮ ಪರಹಿಂಸಾದಿಶು ಪ್ರವರ್ತಯತಿ, ಹೀಗೆಲ್ಲ ಹೇಳಿರೋದು ಕೂಡ. ಏನಂ ಅಂತ ಆಮೇಲೆ ಹೇಳಿದ್ರು, ಏನಂ ರಜೋಗುಣ ಸಮುದ್ಭವಂ ಸಹಜಂ ಅಂತ ಹೇಳಿದ್ರು. 2 ವಿಷಯ ಹೇಳಿದ್ರು, ಒಂದನ್ನೇ ಅಲ್ಲಿ ಸಂಗ್ರಹವಾಗಿ ಉಪಸಂಹಾರ ಮಾಡಿದ್ದಾರೆ ಭಾಷಿಕಾರರು. ಪ್ರತಿಹತ ಗತಿ ಇತಿ ಕ್ರೋಧಾಖ್ಯೆ ಪರಿಣಾಮೇ ಹೇತುರುಕ್ತ. ಕ್ರೋಧ ಪರಿಣಾಮವಾಗಕ್ಕೆ ಏನು ಕಾರಣ? ಕ್ರೋಧವಾಗಿ ಕಾಮವು, ಅದರ ಒಂದು ಗತಿಯು ತಡೆಯಲ್ಪಟ್ಟಿದೆ. ಆಸೆ ಪೂರ್ಣವಾಗಲಿಲ್ಲ, ಯಾವುದೋ ಕಾರಣದಿಂದ ತಡೆಯಲ್ಪಟ್ಟಿತ್ತು. ಯಾರು ಅದಕ್ಕೆ ಕಾರಣರೋ ಅವ್ರ ಮೇಲೆ ಕ್ರೋಧ ಬರುತ್ತೆ. ಕಾಮವೇ ಕ್ರೋಧವಾಗಿ ಪರಿಣಾಮ ಹೊಂದುತ್ತೆ. ಏಕಸ್ಯೈವ ಶಬ್ದಾದಿ ವಿಷಯ ಕಾಮಾವಸ್ಥಾತಃ ಕ್ರೋಧಾವಸ್ಥಾಯ ವಿಷಯತಃ ಭೇದ ಪ್ರಶ್ನಾರ್ಥಂ ಅತಿ ಪ್ರಸಂಗ ಪರಿಹಾರಾರ್ಥಂ ಪ್ರತಿಹತಿ ಇತಿ. ಪ್ರತಿಹತಿ ಗತಿ ಅಂತ ಹೇಳಿದಾಗ ಒಂದೇ ಆದ ಕಾಮ ಶಬ್ದ ಆದಿ ವಿಷಯಗಳಿಂದ ಬೇರೆ ಬೇರೆ ಅವಸ್ಥೆಗಳಲ್ಲಿರುತ್ತೆ. ಶಬ್ದಾದಿ ವಿಷಯ ಕಾಮ ಅವಸ್ಥಾತಃ ಕ್ರೋಧಾವಸ್ಥಾತೆಯ ವಿಷಯತಃ ಭೇದ ಪ್ರದರ್ಶನಾರ್ಥಂ ಅಂತ ಹೇಳಿದ್ರು. ಬೇರೆ ಬೇರೆಯೂ ಇರುತ್ತೆ. ಶಬ್ದದಲ್ಲಿ ಒಬ್ಬ ಆಸೆ ಇರುತ್ತೆ, ಅದನ್ನು ತಡೆಯಲ್ಪಟ್ರೆ ಯಾರು ಮಾಡಿದ್ರು ಅವ್ರ ಮೇಲೆ ಕ್ರೋಧ ಬರುತ್ತೆ. ಇಲ್ಲ ರೂಪ, ರಸ, ಶಬ್ದ, ಸ್ಪರ್ಶ, ರೂಪ ಒಂದೊಂದರಲ್ಲಿಯೂ ಒಂದೊಂದು ವಿಧವಾಗಿ ಬೇರೆ ಬೇರೆ ಭೇದಗಳಿದೆಯಲ್ಲ, ಅವಸ್ಥೆಗಳೆಲ್ಲ ಬೇರೆ 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 ಬರುತ್ತೆ. ಯಾವುದೇ ಆದರೂ ಅದರಲ್ಲಿ ಪ್ರತಿಹತ ಗತಿ ತಡೆಯಲ್ಪಟ್ರೆ ಕ್ರೋಧವಾಗುತ್ತೆ ಅಂತ ಹೇಳುತ್ತೆ. ಮಹಾಪಾಪ್ಮತಾಂಬಿರ್ನೋತಿ ಪರಹಿಂಸಾದಿಶು, ಅದೇ ಆ ಪಾಪ್ಮ ಅನ್ನೋದು ಬಹಳ ಪಾಪಿಷ್ಟವಾದದ್ದು. ಅಂದರೆ ಯಾಕೆ ಅಂದರೆ ಹಿಂಸೆಯಲ್ಲಿ ಪ್ರವರ್ತನೆ ಮಾಡುತ್ತೆ. ಮಹಾನ್ ಪಾಪ್ಮ ಕಾರ್ಯತೆಯ ಯಸ್ಯಾಸ್ತಿ ಇತಿ ಸ ಮಹಾಪಾಪ್ಮ. ಇದು ಬಹುವ್ರೀಹಿ ಸಮಾಸವನ್ನು ಮಾಡಿದ್ರು. ಮಹಾಪಾಪ್ಮ ಅಂದರೆ ಯಾರು? ಮಹಾನ್ ಪಾಪ್ಮ ಕಾರ್ಯತೆಯ ಯಸ್ಯ ಅಸ್ತಿ, ಪಾಪವನ್ನು ಕಾರ್ಯವಾಗಿ ಪಾಪದ ಕೆಲಸವನ್ನು ಮಾಡಿಸುತ್ತೆ. ಆದ್ದರಿಂದ ಕ್ರುದ್ಧೋ ಹನ್ಯಾತ್ ಗುರುನಪಿ, ಹನುಮಂತನು ಹೇಳುವ ವಾಕ್ಯ ಪ್ರಸಿದ್ಧಂ. ಅಶೋಕವನವನ್ನೆಲ್ಲ ಇದರಲ್ಲಿ ರಾವಣ ಲಂಕೆಯನ್ನೆಲ್ಲ ಸುಟ್ಟು ಹಾಕಿಬಿಟ್ಟು ಸಮುದ್ರದಲ್ಲಿ ಹೋಗಿ ಬಾಲವನ್ನು ಅದ್ದಿ ಲಂಕೆಯನ್ನೆಲ್ಲ ತಣ್ಣಗೆ ಮಾಡಿದ ಮೇಲೆ ಬಹಳ ಭಯ ಬಂದ್ಬಿಡ್ತು ಅವನಿಗೆ. ಎಲ್ಲ ಸುಟ್ಟು ಬಿಟ್ಟನಲ್ಲ, ಅಶೋಕವನದಲ್ಲಿ ಸೀತೆ ಕೂತಿಯಾಳನ್ನು ಮರೆತು ಬಿಟ್ಟೆ ಅಂತ ಹೇಳ್ಬಿಟ್ಟು ಆ ಕ್ರೋಧದಲ್ಲಿ ಎಲ್ಲವನ್ನು ಧ್ವಂಸ ಮಾಡಿಬಿಟ್ಟ ಹನುಮಂತ. ಆ ಕ್ರೋಧ ಹೇಗೆ ಅವರು ಹೇಳ್ತಾ ಹನುಮಂತ, ಅಯ್ಯೋ ಕ್ರೋಧ ಹೇಗೆ ನನಗೆ ಇಷ್ಟು ಅನರ್ಥ ಮಾಡಿಬಿಡ್ತಲ್ಲ. ಕ್ರುದ್ಧೋ ಹನ್ಯಾತ್ ಗುರುನಪಿ, ಆ ಗುರುಗಳನ್ನು ಸಂಹಾರ ಮಾಡಿಬಿಡ್ತಾನೆ ಕ್ರೋಧದಲ್ಲಿ ಬೇಕಾದ್ರೂ ಒಬ್ಬ. ತಕ್ಷಣ ಆಮೇಲೆ ಜ್ಞಾಪಕ ಬರುತ್ತೆ, ಸೀತೆಯ ಪ್ರಭಾವದಿಂದ, ಅವಳ ತೇಜಸ್ಸಿಂದ ಅವಳಿಗೇನೂ ಆಗಿರೋದಿಲ್ಲ. ರಾಮನ ಪ್ರಭಾವ, ಸೀತೆ ಅಪಿಸಾ ದಹೇತ್
ಅಂತ ಹೇಳ್ತಾರೆ. ಅಗ್ನಿಂ ಅಪಿಸಾಚ ಪ್ರದಹೇದ ಅಗ್ನಿಂ, ಅವಳು ಬೇಕಾದ್ರೆ ಅಗ್ನಿಯನ್ನು ಸುಟ್ಟು ಹಾಕ್ಬಿಡ್ಬೋದು, ಅಗ್ನಿ ಅವಳನ್ನು ಮುಟ್ಟಕ್ಕಾಗೋದಿಲ್ಲ. ವಿಚಾರ ಮಾಡಿ ಮನಸ್ಸಿನಲ್ಲಿ ಅವನು ಮನನ ಮಾಡಿ ತಿಳ್ಕೊತಾನು ಸರಿಯಾಗಿ ತಾರ್ಕಿಕವಾದ ರೀತಿಯಲ್ಲಿ. ಆದರೆ ಈ ವಾಕ್ಯ ಅಲ್ಲಿ ಬರುತ್ತೆ, ಕ್ರುದ್ಧೋ ಹನ್ಯಾತ್ ಗುರುನಪಿ, ಕ್ರೋಧದ ಒಂದು ಇದು ಪ್ರಭಾವ ಹೇಗಿರುತ್ತೆ. ಏತತ್ ಶ್ಲೋಕೋಕ್ತಂ ರಜೋಗುಣಾಖ್ಯಂ ಪೂರ್ವೋಕ್ತಂ ಪ್ರಕೃತಿ ಶಬ್ದ ವ್ಯಪದೇಶಾರ್ಹಂ ವಾಸನಾಖ್ಯಂ ಕಾರಣಂ ಚ ಉಪಸ್ಥಾಪ್ಯ ತದುಭಯ ಕಾರ್ಯತಾ ವಿಶಿಷ್ಟಂ ಏನಮಿತಿ ಅನ್ವಾದೇಶಃ ಪರಾಮರ್ಶತಿ ರಜೋಗುಣ ಸಮುದ್ಭವಂ ಸಹಜಂ. ರಜೋಗುಣ ಅಂತ ಹೇಳುವಂಥ ಈ ಶ್ಲೋಕದಲ್ಲಿ ಹೇಳುವಂತಹ ರಜೋಗುಣ ಹಿಂದೆ ಹೇಳಲ್ಪಟ್ಟ ಪ್ರಕೃತಿ ಶಬ್ದ ವ್ಯಪದೇಶಾರ್ಹಂ, ಪ್ರಕೃತಿ ಶಬ್ದದಿಂದ ಹೇಳಲ್ಪಡುವುದು. ವಾಸನಾಖ್ಯಂ ಕಾರಣಂ, ವಾಸನೆ ಎನ್ನುವುದು ಕಾರಣ, ಎಲ್ಲವನ್ನು ಸೇರಿಸಿ ತದುಭಯ ಕಾರ್ಯತಾ ವಿಶಿಷ್ಟಂ, ರಜೋಗುಣ ಅಧಿಕವಾದ ಪ್ರಕೃತಿಯ ಸಂಸರ್ಗದಿಂದ ಉಂಟಾದ ವಾಸನೆಯಿಂದ ಉಂಟಾಗಿರೋದು. ಎಲ್ಲ ಉಭಯ ಕಾರ್ಯತಾ ವಿಶಿಷ್ಟಂ, ಎರಡು ಕಾರ್ಯಗಳಿಂದಲೂ ವಿಶಿಷ್ಟವಾದಂತಹ ಏನಂ ಅಂತ ಹೇಳಿದ್ರು. ಇದು ಅಂತ ಒಂದು ವಿಷಯವನ್ನು ಹೇಳ್ತಾರೆ. ರಜೋಗುಣ ಸಮುದ್ಭವಂ ಸಹಜಂ, ರಜೋಗುಣದಿಂದ ಉಂಟಾದ ಸಹಜವಾದ ಅಂತ ಎರಡು ಪದದ್ವಯಂ, ಎರಡು ಪದಗಳನ್ನು ಇಲ್ಲಿ ಹೇಳಿದ್ರು. ಸಹಜಂ ರಜೋಗುಣ ಸಮುದ್ಭವಂ ಸಹಜಂ. ಇಹ ವೈರಿಣಂ ಇತ್ಯತ್ರ ಇಹ ಶಬ್ದ ಪ್ರಮಾದವತ್ತಯ ಬುಭುತ್ಸಿತ ಜ್ಞಾನಯೋಗ ವಿಷಯ, ಜ್ಞಾನಯೋಗ ವಿರೋಧಿನಂ. ಇಹ ವೈರಿಣಂ ವಿಧಿ ಏನಂ ಇಹ ವೈರಿಣಂ. ಇಹ ಅಂದರೆ ಯಾರು ಅಂತ ಹೇಳಿದ್ರೆ ಜ್ಞಾನಯೋಗಕ್ಕೆ ಆರಂಭಿಸಿದಾನಲ್ಲ ಅವನಿಗೆ ಜ್ಞಾನಯೋಗ ವಿರೋಧಿನಂ ವೈರಿಣಂ ವಿಧಿ, ಜ್ಞಾನಯೋಗಕ್ಕೆ ವಿರುದ್ಧವಾದ ವೈರಿ ಅಂತ ತಿಳಿ. ಸಹಜವಾದ ವೈರಿ ರಜಸ್ಸು ಹೆಚ್ಚಾದರೆ ಜ್ಞಾನಯೋಗಕ್ಕೆ ಸಹಜವಾದ ವೈರಿ ಯಾರು ಅಂದರೆ ವಿಷಯಗಳಲ್ಲಿ ಮನಸ್ಸು ಹೋಗೋದು, ಅದುವೇ ವೈರಿ ಜ್ಞಾನಯೋಗಕ್ಕೆ. ಆತ್ಮದ ಒಂದು ಧ್ಯಾನ ಮಾಡೋಕ್ಕಾಗೋದಿಲ್ಲ, ಆದ್ದರಿಂದ ಅವನಿಗೆ ಅದರಲ್ಲಿಯೇ ಹೋಗ್ತಾ ಇರುತ್ತೆ. ಎಲ್ಲವನ್ನು ಬಿಟ್ಟು ಕೂತ್ಕೊಂಡು ಧ್ಯಾನ ಮಾಡಬೇಕು ಅಂದರೆ ಮನಸ್ಸನ್ನು ನಿಯಮನ ಮಾಡಿ ತುಂಬ ಕಷ್ಟವಾದ ವಿಷಯ, ಅಷ್ಟು ಬಲವಾದ ವಾಸನೆಗಳು ಅವನ್ನ ಪ್ರವರ್ತಿಸುತ್ತೆ. ಕರ್ಮ ಮಾಡುವುದು ಅಷ್ಟು ಕಷ್ಟವಾಗುವುದಿಲ್ಲ, ಕರ್ಮ ಮಾಡಿ ಅಭ್ಯಾಸವಿದೆ, ಕರ್ಮಗಳನ್ನು ಮಾಡಿಬಿಡ್ತಾನೆ. ಆದರೆ ಏನು ಮಾಡದೆ ಕೂತು ಧ್ಯಾನ ಮಾಡಬೇಕು ಅಂದರೆ ಅಭ್ಯಾಸವೇ ಇಲ್ಲ, ಪೂರ್ವಜನ್ಮಗಳೆಲ್ಲ ಕರ್ಮ ಮಾಡಿಯೇ ಅಭ್ಯಾಸ. ಆದ್ದರಿಂದ ಈ ರಜೋಗುಣದ ಆಧಿಕ್ಯದಿಂದ ಉಂಟಾಗುವಂತಹ ಸಹಜವಾದ ಕಾಮ ಅನ್ನೋದು ವೈರಿ ಹೇಳಲ್ಪಡುತ್ತೆ. ಅದಕ್ಕೆ ಈಗ ಇದನ್ನೆಲ್ಲ ಯಾವ ರೀತಿಯಲ್ಲಿ ಅದು ವೈರಿ ಆಗಿದೆ ಅದರ ಪ್ರಕಾರವನ್ನು ಹೇಳ್ತಾರೆ. ಈಗ ಧೂಮೇನ ವ್ರಿಯತೆ ವನ್ಹಿ ಯಥಾದರ್ಶೋ ಮಲೇನ ಚ ಯಥೋಲ್ವೇನಾವೃತೋ ಗರ್ಭ ತಥಾ ತೇನೇದಮಾವೃತಂ. ಎಲ್ಲ ಉದಾಹರಣೆಗಳನ್ನು ಕೊಟ್ಟು ವಿಧ ವಿಧವಾಗಿ ಅದರ ಪ್ರಭಾವವನ್ನು ಅದನ್ನು ವಿವರಿಸ್ತಾ ಇರೋದು. ಧೂಮೇನ ಆವ್ರಿಯತೆ ವನ್ಹಿ, ಒಂದು ಬೆಂಕಿಯು ಹೇಗೆ ಧೂಮದಿಂದ ಆವರಿಸಲ್ಪಡುತ್ತೋ, ಯಥಾ ಆದರ್ಶ ಮಲೇನ ಚ, ಆ ಕನ್ನಡಿ ಎನ್ನುವುದು ಕೊಳೆಯ ಮೇಲೆ ಆವರಿಸಲ್ಪಡುತ್ತೆ. ಯಥಾ ಉಲ್ಬೇನಾವೃತೋ ಗರ್ಭ, ಗರ್ಭದಲ್ಲೂ ಸುತ್ತಲೂ ಒಂದು ಉಲ್ಬ ಅನ್ನೋದು ಇರುತ್ತೆ. ಆ ರೀತಿಯಲ್ಲಿ ತಥಾ ತೇನ ಇದಮಾವೃತಂ, ತಥಾ ತೇನೇದಮಾವೃತಂ. ಈ ಪ್ರಾಣಿಗಳೆಲ್ಲ, ಜಂತುಗಳು ಅಂದರೆ ಅವರ ಜ್ಞಾನವೆಲ್ಲ ಅದರ ಪರಿಣಾಮದಿಂದ ಹೀಗೆ ಸುತ್ತುವರಿಯಲ್ಪಟ್ಟಿದೆ ಅಂತ ಅರ್ಥ. ಕಾಮ ಅನ್ನುವುದರಿಂದ ಕನ್ನಡಿಯನ್ನು ಹೇಗೆ ಕೊಳೆಯೆಲ್ಲ ಮುಚ್ಚಿಬಿಡುತ್ತೋ ಹಾಗೆ ಇವರ ಜ್ಞಾನವು ಆ ರೀತಿ ಮಾಡಲ್ಪಡುತ್ತೆ. ಅದೆಲ್ಲ ಉದಾಹರಣೆಗಳನ್ನು ಕೊಡ್ತಾರೆ ಇಲ್ಲಿ. ಯಥಾ ಧೂಮೇನ ವನ್ಹಿ ಆವ್ರಿಯತೆ, ಯಥಾ ಆದರ್ಶ ಮಲೇನ, ಯಥಾ ಚ ಉಲ್ಬೇನ ಆವೃತೋ ಗರ್ಭ ತಥಾ ತೇನ ಕಾಮೇನ ಇದಂ ಜಂತುಜಾತಂ ಆವೃತ್ತಂ. ಇದು ಎಲ್ಲರಿಗೂ ಅಪ್ಲೈ ಮಾಡಿದ್ರು, ಇದನ್ನು ಅನ್ವಯಿಸಿದ್ರು. ಜಂತುಜಾತಂ, ಎಲ್ಲ ಪ್ರಾಣಿಗಳ ಸಮೂಹ ಅಂದರೆ ಎಲ್ಲ ಇಲ್ಲಿ ಅಧಿಕಾರಿಗಳು, ಮುಮುಕ್ಷುವಾದ ಅಧಿಕಾರಿಗಳು ಎಲ್ಲರನ್ನೂ ಆವರಿಸಿದೆ. ಇಲ್ಲಿ ವೈರಿಪ್ತ ಪ್ರಕಾರ ಉಚ್ಯತೆ ಧೂಮೇನ. ತತ್ರ ಯಥಾ ಇತಿ ಅಂತಂ ಏಕಂ ವಾಕ್ಯಂ. ತಥಾ ಅನ್ನೋದು ಒಂದು ವಾಕ್ಯ, ತೇನ ಇದಮಾವೃತಂ ಅನ್ನೋದು ಒಂದು ವಾಕ್ಯ, ಮಿಕ್ಕಿದ್ದು ಮೂರು ವಾಕ್ಯಗಳಾಗಿ ಹೇಳುದು. ಆದರ್ಶ ಮಲೇನ ಚ ಇತ್ಯತ್ರ ಚ ಚಕಾರಾತ್ ಅಥ
ಚಕಾರಾತ್ ಯಥಾ ಶಬ್ದ ಅನುಶಕ್ತ ಯಥಾ ಧೂಮೇನ ಯಥಾ ಆದರ್ಶ. ಈ ಯಥಾ ಅನ್ನೋದು ಎಲ್ಲ ಕಡೆಯೂ ಅನ್ವಯಿಸುತ್ತೆ. ಧೂಮೇನ ಆವ್ರಿಯತೆ ವನ್ನಿಃ ಯಥಾ ಯಥಾ ವನ್ನಿಃ ಧೂಮೇನ ಆವ್ರಿಯತೆ, ಯಥಾ ಮಲೇನ ಆದರ್ಶ ಆವ್ರಿಯತೆ, ಯಥಾ ಗರ್ಭ ಗುಲ್ಬೇನ ತಥಾ ತೇನ ಇದಮಾವೃತಂ. ಅದು ಸ್ಪಷ್ಟವಾಗಿದೆ ಶ್ಲೋಕದಲ್ಲಿ. ಪೂರ್ವಸ್ಮಿನ್ ಶ್ಲೋಕೆ ಕ್ರೋಧಸ್ಯಾಪಿ ಕಾಮಾವಸ್ಥಾಂತರತ್ವ ವ್ಯಪದೇಶಾತ್ ಉತ್ತರತ್ರ ಚ ಕಾಮರೂಪೇಣ ಕಾಮರೂಪಂ ಇತಿ ಜಯಶತ್ರುಂ ಕಾಮರೂಪ ಮೊದಲಾದದೆಲ್ಲ ಮುಂದೆನೂ ಬರುತ್ತೆ. ಆ ರೀತಿ ಹೇಳೋದ್ರಿಂದ ತಸ್ಯೈವ ಅನುವೃತ್ತೇ ಅತ್ರಾಪಿ ತಚ್ಛಬ್ದೇನ ಕಾಮ ಏವ ಪರಾಮೃಶ್ಯತೆ ಏನ ಕಾಮೇನ. ಅದುವೇ ಇಲ್ಲಿ ಪರಾಮರ್ಶೆ ಮಾಡ್ತಾ ಇರೋದು, ಕಾಮವೇ ಇಲ್ಲಿ, ಅಥವಾ ಅದರ ಅವಸ್ಥೆಯೇ ಕ್ರೋಧ ಅಂತ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಅದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ತೇನ ಅಂತ ಹೇಳಿದ್ರೆ ಯಾರು? ತೇನ ಆವೃತಂ ಅಂದರೆ ಕಾಮೇನ ಅಂತ ಅರ್ಥ. ಇದಮಪಿ ಸಾಮಾನ್ಯ ನಿರ್ದೇಶೇಪಿ ಅಚಿದ್ಗ್ರಹಣ ಅಸಂಭವಾತ್ ಪ್ರಕರಣವಶಾತ್ ಸರ್ವಕ್ಷೇತ್ರಜ್ಞ ಸಂಗರಣ ಔಚಿತ್ಯಾತ್ ಇದಂ ಶಬ್ದಸ್ಯ ವಕ್ಷ್ಯಮಾಣ ಪರತ್ವಾದಪಿ ಲೋಕಪ್ರತೀತ ಪರತ್ವ ಸ್ವಾರಸ್ಯಾಚ ಯಯಾ ಕ್ಷೇತ್ರಜ್ಞಶಕ್ತಿ ಸಾ ವೇಷ್ಟಿತ ಇತ್ಯಾದಿ ಕ್ಷೇತ್ರಜ್ಞಾನಾಂ ಆವರಣಮಿಹ ಉಚ್ಯತೆ ಇದು ಅಭಿಪ್ರಾಯೇಣ ಇದಂ ಜಂತು ಜಾತಂ. ಎಲ್ಲ ಕ್ಷೇತ್ರಜ್ಞರಿಗೂ ಸೇರಿಸಿ ಹೇಳಿದ್ದಾರೆ ಇಲ್ಲಿ. ಇದಂ ಅಂತ ಹೇಳ್ತಿರೋದು ತೇನ ಇದಂ ಆವೃತಂ ಸಾಮಾನ್ಯ ನಿರ್ದೇಶವಾಗಿದ್ದರೂ ಕೂಡ ಇದಂ ಅನ್ನೋದು ಅಚಿತ್ ಗ್ರಹಣ ಅಸಂಭವಾತ್, ಕೇವಲ ಅಚಿತ್ತು ಅಂತ ಹೇಳಕ್ಕಾಗೋದಿಲ್ಲ. ಆಮೇಲೆ ಇದಮಾವೃತಂ ಅಂತ ಹೇಳಿದ್ರೆ ಅಚಿತ್ ಎನ್ನುವನ್ನೆಲ್ಲ ಇದು ರಾಗದ ಆಧಿಕ್ಯ, ಅದರಿಂದ ಕಾಮ ಉಂಟಾಗುತ್ತೆ. ಇದೆಲ್ಲ ಪೂರ್ಣವಾಗಿ ಆವರಿಸ್ಕೊಂಡಿದೆ ಅಚೇತನ ಪದಾರ್ಥವನ್ನ ಅಂತ ಆ ರೀತಿ ಹೇಳಿದೆ. ಅಚಿತ್ ಅನ್ನೋದು ಕೇವಲ ಅಚಿತ್ ಅನ್ನೋದನ್ನ ಇಲ್ಲಿ ಹೇಳಕ್ ಸಾಧ್ಯವಿಲ್ಲದ್ರಿಂದ ಪ್ರಕರಣವಶದಿಂದ ಸರ್ವತ್ರ ಕ್ಷೇತ್ರಜ್ಞ ಸಂಗ್ರಹಣ ಔಚಿತ್ಯಾತ್ ಎಲ್ಲ ಕ್ಷೇತ್ರಜ್ಞರು ಇಲ್ಲಿ ಸಂಗ್ರಹಿಸಲ್ಪಟ್ಟಿದ್ದಾರೆ ಅಂತ ಹೇಳಿದ್ರು. ಇದಂ ಶಬ್ದಸ್ಯ ವಕ್ಷ್ಯಮಾಣ ಪರತ್ವಾದಪಿ, ಇಲ್ಲಿ ಏನು ಹೇಳಬೇಕು ಅದರ ಪರವಾಗಿ ಅರ್ಥ ಮಾಡಬೇಕಾಗಿದ್ರು ಕೂಡ ಲೋಕಪ್ರತೀತ ಪರತ್ವ ಸ್ವಾರಸ್ಯ ಚ, ಲೋಕ ಪ್ರತೀತವಾದ ಪರವಾಗಿ ಅರ್ಥ ಮಾಡೋದೇ ಸ್ವರಸವಾದ್ದರಿಂದ ಯಥಾ ಕ್ಷೇತ್ರಜ್ಞ ಶಕ್ತಿ ಸಾ ವೇಷ್ಟಿತ ಪುರುಷರ್ಷಭ ಅಂತ ಇಲ್ಲಿ ವಿಷ್ಣು ಪುರಾಣದ ಶ್ಲೋಕ. ಕ್ಷೇತ್ರಜ್ಞ ಶಕ್ತಿ ಸಾ ವೇಷ್ಟಿತ ಪುರುಷರ್ಷಭ ಅಂತ ಹೇಳಿ ಇಲ್ಲೆಲ್ಲ ಕ್ಷೇತ್ರಜ್ಞ ಶಕ್ತಿ ಹೇಗೆ ಎಲ್ಲ ಸುತ್ತುವರಿಯಲ್ಪಟ್ಟಿದೆಯೋ ಅಂತ ಸಾಮಾನ್ಯವಾಗಿ ಎಲ್ಲ ಕ್ಷೇತ್ರಜ್ಞರಿಗೂ ಹೇಳಲ್ಪಟ್ಟಿರೋದು ವಿಷಯ. ಹಾಗೆ ಕ್ಷೇತ್ರಜ್ಞಾನಾಂ ಆವರಣಮಿಹ ಉಚ್ಯತೆ, ಕ್ಷೇತ್ರಜ್ಞರಿಗೆ ಒಂದು ಆವರಣ ಅದು ಹೇಳಲ್ಪಟ್ಟಿದೆ. ಪ್ರಾಯೇಣ ಇತಿ ಅಭಿಪ್ರಾಯೇಣ ಉಕ್ತಂ ಇದಂ ಜಂತು ಜಾತಂ. ಈ ಎಲ್ಲ ಜಂತು ಜಾತವು ಅನ್ನೋದು ಎಲ್ಲರನ್ನು ಸೇರಿಸಿ ಸಮೂಹಾರ್ಥದಲ್ಲಿ ಹೇಳಿದ್ದಾರೆ. ಜಂತು ಶಬ್ದೇನ ಶರೀರಿತ್ವಸ್ಯ ವಿವಕ್ಷಿತತ್ವಾತ್ ಆವರಣಾರ್ಹತ್ವಂ ದರ್ಶಿತಂ. ಶರೀರಿ ಹೇಳಲ್ಪಟ್ಟಿದೆ, ಆದ್ದರಿಂದ ಶರೀರವನ್ನು ಉಳ್ಳ ಜೀವಾತ್ಮರುಗಳು, ಆದ್ದರಿಂದ ಶರೀರವು ಅವರಿಗೆ ಸಂಬಂಧಿಸಿರುವುದರಿಂದ ಆವರಣವು ಹೇಗಾಗುತ್ತೆ ಅಂದರೆ ಜಂತು ಒಳಗಡೆ ಇದ್ದಾನೆ ಶರೀರದ ಒಳಗಡೆ, ಆದ್ದರಿಂದ ಆವರಣತ್ವ ಅನ್ನೋದು ತೋರಿಸಲ್ಪಟ್ಟಿದೆ ಅಂದರು. ನಪುಂಸಕ ನಿರ್ದೇಶತೆ ಸಾಮಾನ್ಯ ವಿಷಯತ್ವ ಪ್ರದರ್ಶನಾಯ ಜಾತ್. ಇದಂ ಅಂತ ಹೇಳಿ ನಪುಂಸಕ ಹೇಳಿರೋದ್ರಿಂದ ನಪುಂಸಕ ಶಬ್ದ ಹೇಳಿದ ಜಂತು ಜಾತಂ ಅಂತ ಹೇಳೋದು ಸಾಮಾನ್ಯವಾಗಿ. ಅನಾದಿವಾಸನಾನುಬಂಧಿತ್ವೇನ ಸಹಜತ್ವಂ, ಸಹಜವಾದದ್ದು ಅಂತ ಹಿಂದೆ ಹೇಳಿದ್ರು. ಇಲ್ಲಿ ವೈರಿಯಾದವು ಸಹಜವಾದ ವೈರಿ ಅಂತ ಹೇಳಿದಾಗ ಅನಾದಿವಾಸನ ಅನುಬಂಧಿತ್ವೇನ ಸಹಜಂ, ಅನಾದಿಯಾದ ವಾಸನೆ ಅನುಸರಿಸಿಕೊಂಡು ಬರ್ತಾ ಇರೋದ್ರಿಂದ ನಿವೃತ್ತಸ್ಯಾಪಿ ಪುನಃ ಪುನರುಪಾಧಿವಶಾತ್ ಆಗಮನಂ ಸ್ವೇಚ್ಛೆಯ ನಿವರ್ತಯಿತು ಅಶಕ್ಯತ್ವಂ ಚ ದರ್ಶಯಿತು ದೃಷ್ಟಾಂತತ್ರಯ ಉಪಾದಾನಂ ಅಂದರು. ನಿವೃತ್ತವಾದರೂ ಮತ್ತೆ ಮತ್ತೆ ಉಪಾಧಿಯ ವಶದಿಂದ ಬರ್ತಾ ಇರುತ್ತೆ. ಅನಾದಿಯಾದ ವಾಸನೆ ಸಂಬಂಧದಿಂದ ಸಹಜವಾಗಿರುವಂತಹದ್ದು, ನಿವೃತ್ತವಾದರೂ ಮತ್ತೆ ಮತ್ತೆ ಉಪಾಧಿಯ ವಶದಿಂದ ತನ್ನ ಇಚ್ಛೆಗೆ ಅನುಗುಣವಾಗಿ ಸ್ವೇಚ್ಛೆಯ ನಿವರ್ತಯಿತು ಅಶಕ್ಯತ್ವಂ. ಆದ್ದರಿಂದ ಬೆಂಕಿ ಬಂದ ಕಡೆ ಎಲ್ಲ ಹೊಗೆ ಬರುತ್ತೆ. ಒಂದು ಕಡೆ ಬೆಂಕಿ ಆರಿಸ್ಬಿಟ್ರೆ ಹೊಗೆ ಹೋಗುತ್ತೆ, ಮತ್ತೆ ಬೆಂಕಿ ಹಾಕಿದ್ರೆ ಮತ್ತೆ ಹೊಗೆ ಬರುತ್ತೆ, ಅದನ್ನು ತಡೆಯೋಕ್ಕಾಗೋದಿಲ್ಲ. ಹಾಗೆ ಪುನಃ ಪುನಃ ಉಪಾಧಿವಶಾತ್ ಆಗಮನ, ಮತ್ತೆ ಮತ್ತೆ ಬರ್ತಾ ಇರುತ್ತೆ ಉಪಾಧಿಯಲ್ಲಿ. ಸ್ವಲ್ಪ ನೀರು ಬಿಟ್ಟರೆ ಹೊಗೆ ಬಂದುಬಿಡುತ್ತೆ ಬೆಂಕಿಯಲ್ಲಿ. ಅಲ್ಲಿ ಆರ್ದ್ರೇಂಧನ ಸಂಯೋಗ ಉಪಾಧಿ ಅಂತ ಹೇಳಿ ಹೊಗೆ ಬರೋದಕ್ಕೆ ಆರ್ದ್ರೇಂಧನ ಸಂಯೋಗ
ಒದ್ದೆಯಾದ ಕಟ್ಟಿಗೆ ಇದ್ರೆ ಹೊಗೆ ಬರುತ್ತೆ, ಅದು ಉಪಾಧಿ ಅಂತ ಹೇಳಲ್ಪಡುತ್ತೆ. ಇದೆಲ್ಲ ಉಪಾಧಿ ವಶದಿಂದ ಮತ್ತೆ ಮತ್ತೆ ಉಂಟಾಗುತ್ತೆ, ತಪ್ಸಕ್ಕಾಗೋದಿಲ್ಲ. ಆದರ್ಶವೂ ಹಾಗೆಯೇ, ಕನ್ನಡಿಯೂ ಹಾಗೆಯೇ ಮತ್ತೆ ಮತ್ತೆ ಬರ್ತಾ ಇರುತ್ತೆ, ಸೇರ್ಕೊಳ್ತಾ ಇರುತ್ತೆ ಕೊಳೆಗಳು. ಆ ರೀತಿಯೇ ಇದಕ್ಕೆ ಹೇಳಿರೋದ್ರಿಂದ ಈ ಮೂರು ದೃಷ್ಟಾಂತಗಳು ಹೇಳಲ್ಪಟ್ಟಿದೆ. ಅದನ್ನು ಸಾಮಾನ್ಯವಾಗಿ ಹೇಳಿದ್ರು. ಇದು ಸುಲಭವಾದ ಶ್ಲೋಕದಲ್ಲಿ ಒಂದು ಆವರಣ ಪ್ರಕಾರ ಹೇಗೆ ವೈರಿ ಆಗುತ್ತೆ ಅಂದರೆ ಅವನು ಸುತ್ತುವರೆದು ಅವನ ಜ್ಞಾನವನ್ನು ಸಂಕುಚಿತವಾಗಿ ಮಾಡುತ್ತೆ, ಕಾಮದಲ್ಲಿ ವಿಷಯಗಳಲ್ಲಿ ಆಶೆ ಹೋಗ ಹಾಗೆ ಮಾಡುತ್ತೆ ಅಂತ ಹೇಳಲ್ಪಟ್ಟಿತು. ಆವರಣ ಪ್ರಕಾರ ಮಾಹ, ಆವರಣ ಪ್ರಕಾರ ಈಗ ಹೇಳ್ತಾರೆ. ಆವೃತಂ ಜ್ಞಾನಮೇತೇನ ಜ್ಞಾನಿನಃ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪೂರೇಣ ಅನಲೇನ ಚ. ಇಲ್ಲಿಯೂ ಭಾಷಿಕಾರರು ವಿಶೇಷವಾದ ಅರ್ಥ ಮಾಡ್ತಾರೆ. ಅದಕ್ಕೆಲ್ಲ ವಿಶೇಷವಾದ ಅರ್ಥಗಳು, ಶಬ್ದಗಳಿಗೆ ಸಾಮಾನ್ಯವಾದ ಅರ್ಥವನ್ನು ಹೇಳ್ಬೋದು, ಯೌಗಿಕವಾದ ಅರ್ಥಗಳನ್ನು ಹೇಳ್ಬೋದು. ಶಬ್ದಕ್ಕೆ ಅನಲ ಅನ್ನುವ ಶಬ್ದಕ್ಕೆ ಬೆಂಕಿ ಅಂತ ಒಂದು ಅರ್ಥ ಮಾಡ್ಬೋದು, ಅಥವಾ ಅಲಂ ನ ಅಲಂ ಅನಲಂ ಅಂತ ಅದಕ್ಕೆ ನೈ ಹಾಕಿ ಅಲಂ ಅಂದರೆ ಸಾಕು ಅಂತ, ಅನಲ ನ ಅಲಂ ಅನಲಂ ಸಾಕಾಗದೆ ಇರುವಂತಹದ್ದು ಅನಲಂ ಅಂತ ಹಾಗೆಯೂ ಅರ್ಥ ಮಾಡ್ತಾರೆ. ಯೌಗಿಕವಾದ ಅರ್ಥ ಅದಕ್ಕೆ ವ್ಯುತ್ಪತ್ತಿಯಿಂದ ಆ ರೀತಿ ಎಲ್ಲ ಅರ್ಥ ಮಾಡ್ತಾರೆ. ಇಲ್ಲಿ ಅಧಿಕವಾದ ಸ್ವಾರಸ್ಯವಾದ ಅರ್ಥಗಳು ಬರುತ್ತೆ ಅದರಲ್ಲಿ. ಅಸ್ಯ ಜಂತೋ ಜ್ಞಾನಿನಃ ಜ್ಞಾನ ಸ್ವಭಾವಸ್ಯ ಆತ್ಮವಿಷಯಂ ಜ್ಞಾನಮೇತೇನ ಕಾಮರೂಪೇಣ ಕಾಮಾಕಾರೇಣ ವಿಷಯ ವ್ಯಾಮೋಹಜನೇನ ನಿತ್ಯವೈರಿಣ ಆವೃತಂ ದುಷ್ಪೂರೇಣ ಪ್ರಾಪ್ತಿ ಅನರ್ಹ ವಿಷಯೇಣ ಅನಲೇನ ಚ ಪರ್ಯಾಪ್ತಿರಹಿತೇನ ಅಂದರು. ಅನಲೇನ ಚ ಅನ್ನುವಾಗ ಪರ್ಯಾಪ್ತಿರಹಿತೇನ, ಬೆಂಕಿಯಿಂದ ಅಂತ ಹೇಳಲಿಲ್ಲ, ವನ್ಹಿನ ಅಂತ ಹೇಳಲಿಲ್ಲ, ಪರ್ಯಾಪ್ತಿರಹಿತೇನ, ಇಷ್ಟು ಅಂತ ಸಾಲದೇ ಇರುವಂಥದ್ದು ಅಂತ ಅರ್ಥ. ಪರ್ಯಾಪ್ತಿಯೇ ಇಲ್ಲ ಅದಕ್ಕೆ ಅಂತ, ಪೂರ್ಣ ಇಷ್ಟು ಒಂದು ಸಾಕು ತೃಪ್ತಿಯಾಗಿದೆ ಅನ್ನೋದೇ ಇಲ್ಲ, ಹಾಗೆ ಇರುವಂತಹದ್ದು ಅನಲೇನ, ಅನಲ ಅಂತ ಹೇಳೋದು. ನಾ ಅಲಂ ಅನಲಂ ಹಾಗೆ ಅರ್ಥ ಮಾಡ್ತಾರೆ. ಅಸ್ಯ ಜಂತೋಹೋ ಜ್ಞಾನಿನಃ, ಈ ಜಂತು ಅಂತ ಹೇಳಿದ್ರೆ ಜ್ಞಾನವುಳ್ಳವನು. ಜ್ಞಾನ ಸ್ವಭಾವಸ್ಯ, ಜ್ಞಾನಿನಃ ಅಂದರೆ ಜ್ಞಾನ ಸ್ವಭಾವವುಳ್ಳವನು. ಇದೆಲ್ಲ ಸಿದ್ಧಾಂತ ಸ್ಪಷ್ಟವಾಗಿ ಗೀತೆಯಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಜ್ಞಾನವೇ, ಜ್ಞಾತೃತ್ವವೇ ಇಲ್ಲ ಅಂತ ಯಾರು ನಿರೂಪಣೆ ಮಾಡೋಕ್ಕಾಗಲ್ಲ ಜೀವಾತ್ಮನಿಗೆ. ಅದೆಲ್ಲ ಇಲ್ಲಿ ಬೇಕಾದಷ್ಟು ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಸೂತ್ರಕಾರರು ಜ್ಞಃ ಅಂತಾನೆ ಸೂತ್ರ ಮಾಡಿದ್ರು, ಜ್ಞಃ ಅಂತ ಹೇಳಿ. ಜ್ಞಃ ಅಂದರೆ ಜ್ಞಾನಮಸ್ಯ ಅಸ್ತಿ ಇತಿ ಜ್ಞಃ ಅಂತ ಹೇಳಿದ್ರು. ಆದ್ದರಿಂದ ಜ್ಞೋತ ಏವ ಅಂತ ಸೂತ್ರ, ಜ್ಞಃ ಅತಯೇವ. ಶ್ರುತಿಗಳು ಹೇಳಿರೋದ್ರಿಂದ ಇವನು ಜ್ಞಾನ ಸ್ವರೂಪವನ್ನು ಹೊಂದಿದ್ರೂ ಜ್ಞಾನ ಸ್ವಭಾವವೂ ಇದೆ ಅವನಿಗೆ, ಜ್ಞಾತೃತ್ವ ಅನ್ನೋದು ಇದೆ ಅವನಿಗೆ. ಜ್ಞಾನ ಸ್ವಭಾವಸ್ಯ ಆತ್ಮವಿಷಯಂ ಜ್ಞಾನಂ. ಅಜ್ಞಾನ ಅನ್ನೋದು ಸಕರ್ತೃಕ ಸಕರ್ಮಕ ಧಾತು. ಜ್ಞಾವಬೋಧನೆ ಅಂತ ಒಂದು ವಿಷಯವಿರಬೇಕು ಜ್ಞಾನಕ್ಕೆ, ತಿಳಿಯುವವನೊಬ್ಬ ಇರಬೇಕು, ತಿಳಿಯುವ ವಿಷಯ ಇರಬೇಕು. ಅದರ ವಿಷಯದಲ್ಲಿ ತಿಳಿಯುವವನಿಗೆ ಜ್ಞಾನ ಉಂಟಾಗುತ್ತೆ. ಆದ್ದರಿಂದ ಈ ಜ್ಞಾನಿ ಆದವನಿಗೆ ಆತ್ಮವನ್ನು ವಿಷಯವಾಗಿ ಉಳ್ಳ ಜ್ಞಾನ, ಆ ಜ್ಞಾನವು ಕಾಮಾಕಾರೇಣ ವಿಷಯ ವ್ಯಾಮೋಹ ಜನನೇನ, ಕಾಮ ಅನ್ನುವ ಆಕಾರದಲ್ಲಿರುವ ವಿಷಯದಲ್ಲಿಯೇ ವ್ಯಾಮೋಹ ಉಂಟು ಮಾಡೋದರಿಂದ ನಿತ್ಯ ವೈರಿಣ, ನಿತ್ಯ ವೈರಿಯಾದ ಇದ್ದೇ ಇರುತ್ತೆ ಅದು. ಆವೃತಂ, ಅದರಿಂದ ಸುತ್ತುವರಿಯಲ್ಪಟ್ಟಿದೆ. ಇವನ ಜ್ಞಾನವು ಸುತ್ತುವರಿಯಲ್ಪಟ್ಟಿದೆ. ಯಾವುದರಿಂದ ಅಂದರೆ ವಿಷಯ ವ್ಯಾಮೋಹ ಜನನೇನ, ವಿಷಯದಲ್ಲಿಯೇ ಅತ್ಯಧಿಕವಾದ ಆಸೆ ಉಂಟು ಮಾಡುವಂಥ ಕಾಮಾಕಾರೇಣ, ಕಾಮ ಅನ್ನುವ ಆಕಾರದಲ್ಲಿರುವ ಅದರಿಂದ ನಿತ್ಯವಾದ ವೈರಿ, ಅದರಿಂದ ಆವೃತವಾಗಿದೆ. ಜ್ಞಾನ ಸ್ವಭಾವಸ್ಯ ಆತ್ಮವಿಷಯಂ, ಜ್ಞಾನ ಸ್ವಭಾವವನ್ನುಳ್ಳ ಈ ಜ್ಞಾನಿಯಾದ ಜಂತು, ಅವನ ಆತ್ಮವಿಷಯಕವಾದ ಜ್ಞಾನ. ಆತ್ಮವಿಷಯಂ ಜ್ಞಾನಂ, ಆತ್ಮವನ್ನೇ ವಿಷಯವಾಗಿ ಉಳ್ಳ ಜ್ಞಾನವು ಇದು ಆವೃತವಾಗಿದೆ. ಅದು ದುಷ್ಪೂರೇಣ, ಅದು ಹೇಗಿದೆ ಅಂದರೆ ಪ್ರಾಪ್ತಿ ಅನರ್ಹ ವಿಷಯೇಣ. ಪೂರ್ಣ ಅಂದರೆ ಪೂರ್ಣಗೊಳಿಸೋದು ಅಂತ ಅರ್ಥ. ದುಷ್ಪೂರ ಅಂದರೆ ಪೂರ್ತಿ ಮಾಡೋಕ್ಕಾಗೋದಿಲ್ಲ. ಪ್ರಾಪ್ತಿಗೆ ಅನರ್ಹವಾದದ್ದು ವಿಷಯವ, ಪ್ರಾಪ್ತಿಗೆ ಅನರ್ಹವಾದದ್ದು ವಿಷಯಗಳು ಹೇಗಿದೆ ಅಂತ ಹೇಳಿದ್ರೆ
ಅದಕ್ಕೂ ಸೇವನಾತ್ತು ವಿವರ್ಧತೆ ಅಂತ ಹೇಳಿದ್ರು. ಸೇವನೆ ಅದು ಅನುಭವಿಸಿ ಮುಗಿಸ್ಬಿಡೋಣ ವಿಷಯಗಳೆಲ್ಲ, ಸುಖವನ್ನೆಲ್ಲ ಅಂತ ಹೇಳಿದ್ರೆ ಎಷ್ಟು ಸೇವನೆ ಮಾಡಿದಷ್ಟು ಅಧಿಕವಾಗಿಯೇ ಹೋಗುತ್ತಂತೆ. ಆದ್ದರಿಂದ ಸೇವನಾತ್ತು ವಿವರ್ಧತೆ. ನ ಜಾತು ಕಾಮ ಕಾಮೇನ ಉಪಭೋಗೇನ ಶಾಮ್ಯತಿ ಹವಿಷ ಕೃಷ್ಣವರ್ತ್ಮೇವ ಪುನರೇವ ಅಧಿ ವರ್ಧತೆ ಅಂತ ಹೇಳಿದ್ರು. ಅತ್ಯಧಿಕವಾಗಿ ವರ್ಧಿಸುತ್ತೆ. ಇದು ವಿಷ್ಣು ಪುರಾಣದಲ್ಲಿ ಬರೋ ಶ್ಲೋಕ. ಕಂಡು ಅಂತ ಒಬ್ಬರು ಮಹರ್ಷಿಗಳು ಅಪ್ಸರೆಯಲ್ಲಿ ಆಸೆಪಟ್ಟು ಎಷ್ಟೋ ವರ್ಷಗಳು, 750 ವರ್ಷ ಬಿಡೋದಿಲ್ಲ ಅವಳು, 100 ವರ್ಷ ಆಗುತ್ತೆ ಅವಳು, ನಾನು ಹೋಗ್ತೀನಿ ಅಂತ ಅವಳು ಭಯ ಅವಳಿಗೆ. ಇನ್ನೊಂದು ಸ್ವಲ್ಪ ಕಾಲ ಇರು ಅಂದರು, ಇನ್ನೂ 100 ವರ್ಷ ಆಗುತ್ತೆ. ಹಂಗೆ 100 ವರ್ಷ, 750 ವರ್ಷಗಳು ಕಳೀತಾರೆ. ಕಡೆಯಲ್ಲಿ ಅವರಿಗೆ ಜ್ಞಾನ ಬರುತ್ತೆ. ಒಂದು ದಿನ ಹೇಳ್ತಾರೆ, ನಜಾತು ಕಾಮ ಕಾಮೇನ ಉಪಭೋಗೇನ ಶಾಮ್ಯತೆ. ಕಾಮಗಳ ಒಂದು ಅನುಭವದಿಂದ ಎಂದೂ ಮುಗಿಯೋದಿಲ್ಲ, ಶಾಂತವಾಗೋದಿಲ್ಲ. ಪುನರೇವಾಭ್ಯವರ್ಧತೆ ಹವಿಷ ಕೃಷ್ಣವರ್ತ್ಮೇವ ಪುನರೇವಾಭ್ಯವರ್ಧತೆ. ಒಂದು ಹವಿಸ್ಸನ್ನು ಹಾಕಿದ್ರೆ ಹೇಗೆ ಸಮರ್ಪಣೆ ಮಾಡಿದರೆ ಅಗ್ನಿಯು ಮೇಲೆ ಮೇಲೆ ಜ್ವಲಿಸುತ್ತೋ ಅಧಿಕವಾಗಿ, ಹಾಗೆಯೇ ಸೇವನೆ ಮಾಡಿದಷ್ಟು ಅಧಿಕವಾಗಿಯೇ ಆಗುತ್ತೆ. ನಜಾತು ಕಾಮಾನಾಂ ಉಪಭೋಗೇನ ಶಾಮ್ಯತಿ. ಅದು ಕಾಮಗಳು ಅನುಭವದಿಂದ ಹೋಗೋದಿಲ್ಲ ಅಂದ್ರೆ ಆ ರೀತಿ ಪ್ರಾಪ್ತಿ ಅನರ್ಹ ವಿಷಯೇಣ. ಹಾಗೆ ವಿಷಯ ವ್ಯಾಮೋಹ ಅನ್ನೋದು ಉಂಟಾಗುತ್ತಲ್ಲ, ಕಾಮಾಕಾರವಾದದ್ದು, ದುಷ್ಪೂರವಾದದ್ದು, ಪ್ರಾಪ್ತಿ ಅನರ್ಹ, ಪೂರ್ಣವಾಗಿ ಪಡೆದುಕೊಳ್ಳೋಕ್ಕಾಗೋದಿಲ್ಲ ಅದನ್ನು. ಅದು ಎಂದಿಗೂ ಅಧಿಕವಾಗಿಯೇ ಹೋಗ್ತಾ ಇರುತ್ತೆ. ಅನಲೇನ ಚ ಪರ್ಯಾಪ್ತಿರಹಿತೇನ, ಒಂದು ಕೊನೆ ಅನ್ನೋದೇ ಇಲ್ಲ ಅದಕ್ಕೆ, ಅಂತಹ ಕಾಮ ಅಂತ ಹೇಳಿದ್ರು. ಅದರ ಒಂದು ಪ್ರಭಾವ ಆಗಿದೆ. ಆವೃತಂ ಜ್ಞಾನಮಿತ್ಯಾದೇಹೇ ಪೌನರುಕ್ತವ್ಯದಾಸಾಯ ಆವರಣ ಪ್ರಕಾರ ಮಾಹ. ಆವೃತಂ ಜ್ಞಾನಮೇತೇನ ಅಂತ ಹೇಳಿಬಿಟ್ರಲ್ಲ ಅಂತ ಹೇಳಿದಾಗ ಇಲ್ಲಿ ಇದಕ್ಕೆ ಪುನರುಕ್ತಿಯಾಗಿದೆಯೇ. ಮತ್ತೆ ಆವೃತಂ ಧೂಮೇನ ಆವೃತಂ ವನ್ಹಿ ಅಂತ ಹೇಳಿದಾಗೆ, ಧೂಮೇನ ಆವೃತೋ ವನ್ಹಿ ಅಲ್ಲಿಯೂ ಆವರಣ ಹೇಳ್ತಿರಲ್ಲ, ಇಲ್ಲಿ ಮತ್ತೆ ಯಾಕೆ ಆವೃತಂ ಜ್ಞಾನಂ ಪುನರುಕ್ತಿ ಹೇಳಿದೆ ಅಂದರೆ ಆವರಣ ಪ್ರಕಾರವನ್ನು ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. ಇಲ್ಲಿ ಹತ್ರ ಅಲ್ಲಿ 3 ದೃಷ್ಟಾಂತಗಳನ್ನು ಹೇಳಿ ಸಾಮಾನ್ಯವಾಗಿ ಮತ್ತೆ ಮತ್ತೆ ಎಷ್ಟು ಪರಿಹಾರ ಮಾಡಿದ್ರು ಉಪಾಧಿ ಬಂದಾಗೆಲ್ಲ ಮತ್ತೆ ಉಂಟಾಗುತ್ತೆ, ಮಾಡೋಕ್ಕಾಗೋದಿಲ್ಲ ಅದನ್ನು ಪರಿಹಾರ ಮಾಡೋಕ್ಕೆ, ಆ ವಿಷಯವನ್ನು ಹೇಳಿ ಇಲ್ಲಿ ಆವರಣ ಪ್ರಕಾರವೂ ಹೇಳಲ್ಪಡುತ್ತೆ. ಜಂತುವಿನ ಜ್ಞಾನವನ್ನು ನಿರ್ದೇಶ ಮಾಡಿ ವಿಶೇಷವಾಗಿ ಆತ್ಮಜ್ಞಾನವಾದ ವಿಷಯಕವಾದ ಇವನ ಜ್ಞಾನವು ಕಾಮದಿಂದ ಆವೃತವಾಗಿದೆ. ಅದು ಎಷ್ಟು ಎಷ್ಟು ಅನುಭವಿಸಿದ್ರೂ ಅದಕ್ಕೆ ಪೂರ್ಣವಾಗೋಕ್ಕೆ ಸಾಧ್ಯವಿಲ್ಲ, ಅದಕ್ಕೆ ಒಂದು ಕೊನೆಯೇ ಇಲ್ಲ ಅಂತ ಹೇಳಲ್ಪಡುತ್ತೆ. ತೇನೇದಮಾವೃತಂ ಇತಿ ಯುಕ್ತೆ ಕಿಂ ತದಾವೃತಂ ಇತಿ ಆಕಾಂಕ್ಷಾಯಾಂ ಅಪಿ ಕಥಂತಾಕಾಂಕ್ಷಾ ಯುಕ್ತ ಇತಿ ಭಾವ. ಇಲ್ಲಿ ಇದೆಲ್ಲ ಪೂರ್ವಮೀಮಾಂಸೆಯಲ್ಲಿ ಹೀಗೆ ಮಾಡ್ತಾರೆ. ಕಥಂತಾಕಾಂಕ್ಷಾ ಅಂದರೆ ಹೇಗೆ ಅನ್ನುವ ಆಕಾಂಕ್ಷೆ. ತಥಾ ತೇನ ಇದಮಾವೃತಂ, ತಥಾ ತಥಾ ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸ್ಬಿಟ್ರು. ಆ ಶ್ಲೋಕದಲ್ಲಿ ಪರಮಾತ್ಮ ಹೇಳುವ ಉಪದೇಶ ಮಾಡುವಾಗ ತಥಾ ಹಾಗೆಯೇ ಇದು ಕೂಡ ಆವೃತವಾಗಿದೆ ಅಂದರು. ಹಾಗೆ ಅಂದರೆ ಕಥಂತಾಕಾಂಕ್ಷಾ, ಕಥಂ ಅನ್ನುವ ಆಕಾಂಕ್ಷೆ ಬರುತ್ತೆ, ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ. ಹಾಗೆ ಇದು ಕೂಡ ಅಂದರೆ ಹೇಗೆ, ಇಲ್ಲಿಯೂ ಸ್ವಲ್ಪ ವಿವರಿಸಬೇಕಲ್ಲ ಸ್ಪಷ್ಟವಾಗಿ, ಆ ಪ್ರಕಾರವನ್ನು ಇಲ್ಲಿ ಹೇಳ್ತಾರೆ ಇದನ್ನು ಅಂತ. ಆದ್ದರಿಂದ ಕಥಂತಾಕಾಂಕ್ಷಾ ಯುಕ್ತ, ಇದೆಲ್ಲ ಪೂರ್ವಮೀಮಾಂಸಕರ ಪರಿಭಾಷೆಯಲ್ಲಿ ಹೀಗೆ ಅವರು ಹೇಳೋದು. ಎಲ್ಲ ಒಂದು ಯಾಗದ ವಿಷಯಗಳಲ್ಲಿ ಅದರಲ್ಲೆಲ್ಲ ಹೇಳ್ತಾರೆ, ಅದನ್ನು ಮುಂದೆ ವಿವರಿಸ್ತಾರೆ. ಇದು ಅಷ್ಟೇನು ದೊಡ್ಡದಾಗಿಲ್ಲ, ಶ್ಲೋಕ ಚಿಕ್ಕದಾಗೇ ಇದೆ. ಇದನ್ನು ಮುಂದೆ ಮುಂದುವರಿಸೋಣ ಅಂತ ಹೇಳಿ ಹೀಗೆ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ಕೊಳ್ತೇನೆ. ಯೋನಿತ್ಯಮಚ್ಯುತಪದಾಂಬುಜವಿಗ್ಮೋಹತಃ ತರಿತರಾಣಿ ದಿನಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದೇಕದಿಂದೋ ರಾಮಾನುಜಸ್ಯ ಚರಣೋ ಪ್ರಭತಿ ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.